ಮಂಡ್ಯದ ಹನುಮಧ್ವಜ ವಿವಾದ. ಕೆರಗೋಡು ಅನ್ನುವಂಥ ಗ್ರಾಮ ಅನ್ನೋದಕ್ಕಿಂತ ಒಂದು ಸಣ್ಣ ಪಟ್ಟಣ ಅದು. ಮುಂಚೆ ಕೆರಗೋಡು ವಿಧಾನಸಭಾ ಕ್ಷೇತ್ರ ಇತ್ತಂತ ಇವತ್ತು ಹೇಳ್ತಾ ಇದ್ರು ಅವರು. ಒಂದು 20,000 ಜನಸಂಖ್ಯೆ ಇದೆ ಅಂತಾರೆ. ಈ ಡಿಲಿಮಿಟೇಷನ್ನಲ್ಲಿ ಆ ಕ್ಷೇತ್ರ ಡಿಸಾಲ್ವ್ ಆಗಿಬಿಡ್ತು. ಅಲ್ಲಿ ಗ್ರಾಮಸ್ಥರು ಹೇಳುವ ಪ್ರಕಾರ, ಗ್ರಾಮಸ್ಥರಿಂದ ನಾನು ಕೇಳಿದ ಪ್ರಕಾರ 40 ವರ್ಷಗಳ ಹಿಂದೆ ಒಂದು ಧ್ವಜಸ್ತಂಭವನ್ನು ನೆಡಲಾಗಿತ್ತು. ಒಂದು ಧ್ವಜಸ್ತಂಭ ಇತ್ತು. ಆ ಧ್ವಜಸ್ತಂಭದಲ್ಲಿ ಕೇಸರಿ ಧ್ವಜ ಹಾರಾಡ್ತಿತ್ತು ಅಂತ ಹೇಳ್ತಾರೆ. ಗ್ರಾಮಸ್ಥರು ನೆನಪು ಮಾಡಿಕೊಡ್ತಾ ಇದ್ದು, ಸಿದ್ದರಾಮಯ್ಯನವರೇ ಆ ಧ್ವಜಸ್ತಂಭದ ಮುಂದೆ ನಿಮ್ಮನ್ನು ಕರೆಸಿ ಸನ್ಮಾನ ಮಾಡಿದ್ವಿ, ನಿಮಗೆ ನೆನಪಿಲ್ವೇ ಅಂತೆಲ್ಲ ಕೇಳೋದು. ಇರಲಿ, ಆ ಧ್ವಜಸ್ತಂಭ ಶಿಥಿಲಗೊಂಡಿತ್ತಂಥದ್ದು. ಅದನ್ನು ತೆಗೆದು ಆ ಜಾಗದಲ್ಲಿ 108 ಅಡಿ ಧ್ವಜಸ್ತಂಭವೊಂದನ್ನು ಮಾಡಬೇಕು ಅಂತ ಗ್ರಾಮಸ್ಥರಿಗೊಂದು ಆಸೆ ಆಯಿತು. ನಿಮಗೆ ಲಭ್ಯವಿರುವ ಕ್ರೊನಾಲಜಿ ಪ್ರಕಾರ ಹೇಳ್ತಾ ಇದ್ದೀನಿ ನಾನು. ಗ್ರಾಮಸ್ಥರಿಗೊಂದು ಆಸೆ ಆಯಿತು. ಎಲ್ಲರೂ ಸೇರಿ ನಿರ್ಧಾರ ಮಾಡಿದ್ರು, ದುಡ್ಡು ಹಾಕೋಣ ಯಾರ್ಯಾರ ಕೈಲಿ ಎಷ್ಟೆಷ್ಟಾಗತ್ತು ಅಂತ. ಯಾರೋ ಸಲಹೆ ಕೊಡ್ತಾರ, ಇಲ್ಲ ಗ್ರಾಮ ಪಂಚಾಯತಿ ಪರ್ಮಿಷನ್ ತಗೋಬೇಕಾಗತ್ತೆ. ಅದಕ್ಕೆ ಗ್ರಾಮ ಪಂಚಾಯತಿಗೆ ಬರೀತಾರೆ, ಅರ್ಜುನ ಧ್ವಜ × ಹನುಮ ಧ್ವಜವನ್ನು ಹಾರಿಸುವುದಕ್ಕೆ ಧ್ವಜಸ್ತಂಭ ಮಾಡಬೇಕು ನಾವು ಅಂತ. ಆ ವಿಷಯ ಗ್ರಾಮ ಸಭೆಗೆ ಹೋಗುತ್ತೆ. 22 ಮೆಂಬರ್ಗಳು, ಗ್ರಾಮ ಪಂಚಾಯತಿ ಮೆಂಬರ್ಗಳಿರೋದು. ಅವರ ಪೈಕಿ ಆವತ್ತು ಹಾಜರಿದ್ದವರು 19 ಜನ ಅಂತ ಹೇಳ್ತಾರೆ. ನಂಬರ್ಸ್ ಆಚೆ ಆಗ್ಬೋದು. 19 ಜನರಲ್ಲಿ 17 ಜನ ಹೌದು ಅಲ್ಲಿ ಹನುಮ ಧ್ವಜಕ್ಕೆ ಅವಕಾಶ ಕೊಡಬೇಕು ಅಂತೇನೋ ಠರಾವ್ ಪಾಸ್ ಮಾಡಿದ್ರಂತೆ. ಒಬ್ಬರು ವಿರೋಧ ಮಾಡಿದ್ರು, ಇನ್ನೊಬ್ಬರು ಎಲ್ಲ ಸಮುದಾಯದವ್ರಿಗೂ ಕೊಡೋದು ಒಳ್ಳೇದಲ್ವಾ ಅನ್ನೋ ಥರ ಏನೋ ಮಾತಾಡಿದ್ರು. 17 ಜನ ಹನುಮ ಧ್ವಜ ಆಗಬೇಕು ಅಂತ ಹೇಳಿದ್ರಂತೆ. ಗ್ರಾಮ ಪಂಚಾಯತಿ PDO ಏನಂತಾರೆ, ಇದು ನಮ್ಮ ಮಟ್ಟದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಅಲ್ಲ, ಹಿರಿಯ ಅಧಿಕಾರಿಗಳಿಗೆ ಬರೆಯೋಣ ಅಂತ ಹೇಳಿ ಅದನ್ನು ಅಲ್ಲಿಗೆ ಮುಗಿಸಿದ್ರು. ಅದಾದಮೇಲೆ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಡೊನೇಷನ್ ಕಲೆಕ್ಟ್ ಮಾಡ್ತಾರೆ, ವಂತಿಗೆ ಕಲೆಕ್ಟ್ ಮಾಡ್ತಾರೆ. ಒಂದು 4 ಲಕ್ಷ ರೂಪಾಯಿ ಆಗಿರಬೇಕು. 108 ಅಡಿಯ ಒಂದು ಭರ್ಜರಿಯಾದ ಧ್ವಜಸ್ತಂಭವನ್ನು ಮಾಡ್ತಾರೆ. ಆ ಧ್ವಜಸ್ತಂಭದ ಮೇಲೆ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಲೋಕಾರ್ಪಣೆಯ ದಿವಸ ಹನುಮಧ್ವಜವನ್ನು ಹಾರಿಸಲಾಗುತ್ತೆ. ಹನುಮಧ್ವಜ ಹಾರಿಸ್ತಾರೆ. ಅವತ್ತೇನು ಸಮಸ್ಯೆ ಆಗೋದಿಲ್ಲ ಅದು, ಯಾಕಂದರೆ ಇರದೇ ದೇವಸ್ಥಾನದ ಮುಂದೆ, ದೇವಸ್ಥಾನದ ಜಾಗದಲ್ಲಿ ಇಲ್ಲ, ಇದು ಪಂಚಾಯಿತಿ ಜಾಗದಲ್ಲಿದೆ. ಗ್ರಾಮ ಠಾಣ ಅಂತ ಕರೀತಾರೆ, ಹಾಗೆ ಅಲ್ಲಿರೋದು. ಅವತ್ತೇನು ಸಮಸ್ಯೆ ಆಗಲಿಲ್ಲ. ಮಾರನೇ ದಿವಸನೂ ಏನು ಸಮಸ್ಯೆ ಆಗಲಿಲ್ಲ. ಪೂಜೆ ಪುನಸ್ಕಾರಗಳೆಲ್ಲ ನಡ್ಕೊಂಡು ಹೋಗ್ತಿರ್ತವೆ. ಶಾಸಕರು ಹೇಳೋದು, ರವಿ ಗಣಿಗ ಅವರು ಹೇಳೋದು, ಧ್ವಜಸ್ತಂಭದಲ್ಲಿ ಹನುಮಧ್ವಜ ಹಾರಾಡೋದಕ್ಕೆ ಶುರು ಮಾಡಿದ ಮೇಲೆ ಬೇರೆ ಬೇರೆ ಜಾತಿಗಳವರು ಬಂದು ಮನವಿ ಪತ್ರ ಕೊಡೋಕ್ಕೆ ಶುರು ಮಾಡಿದ್ರು. ದಲಿತ ಸಂಘಟನೆಗಳವರು ಬಂದು ನಾವು ಅಲ್ಲಿ ಅಂಬೇಡ್ಕರ್ ಧ್ವಜ ಹಾಕ್ತೀವಿ, ನಮಗೂ ಅಲ್ಲೇ ಜಾಗ ಕೊಡಿ ಅಂದ್ರಂತೆ. ಕುರುಬರ ಸಂಘದವ್ರು ಬಂದು ನಾವು ರಾಯಣ್ಣನ ಧ್ವಜ ಹಾಕ್ತೀವಿ, ಅಲ್ಲೇ ಜಾಗ ಕೊಡಿ ಅಂದ್ರಂತೆ. ಹಿಂಗೆ ತುಂಬ ಜನ ಕೇಳ್ತಾ ಹೋದ್ರಂತೆ. ರೈತ ಸಂಘದವ್ರು ಬಂದು ನಾವು ರೈತ ಸಂಘದ ಧ್ವಜ ಹಾಕ್ತೀವಿ, ಜಾಗ ಕೊಡಿ ಅಂದ್ರಂತೆ. ಆವಾಗ ಜಿಲ್ಲಾಡಳಿತ ನಿರ್ಧಾರ ಮಾಡುತ್ತೆ, ಆ ಹನುಮ ಧ್ವಜವನ್ನು ತೆಗೆಸ್ಬಿಡ್ಬೇಕು, ವಿವಾದ ಆಗ್ತಿದೆ ಇದು ಅಂತ. ವಿವಾದ ಆಗ್ತಿದೆ, ತೆಗೆಸ್ಬಿಡ್ಬೇಕು ಅಂತ. 27ನೇ ತಾರೀಕು ರಾತ್ರಿ ಜಿಲ್ಲಾಡಳಿತದ ಸೂಚನೆಯ ಮೇರೆಗೆ ತಾಲೂಕು ಆಡಳಿತ ಧ್ವಜ ತೆಗಿಯಕ್ಕೆ ಬರುತ್ತೆ. ಗ್ರಾಮಸ್ಥರಿಗೆ ಸೂಚನೆ ಇತ್ತು, ಹಿಂಗೆ ಬರ್ತಾರೆ ಅಂತ. ಇಡೀ ರಾತ್ರಿ ಕೂತ್ಕೊಂಡು ಕಾಯ್ದರು ಅವರು. ತೆಗಿಯೋಕ್ಕಾಗಲಿಲ್ಲ, ಜೋರು ಗಲಾಟೆ ಆಯಿತು. ಮಾರನೇ ದಿವಸ ಬೆಳಗ್ಗೆ ಪೊಲೀಸ್ ಫೋರ್ಸ್ ಕಳಿಸಿ ಲಾಠಿ ಚಾರ್ಜ್ ಮಾಡಿಸಿ ಎಲ್ಲರನ್ನು ಓಡಿಸಿ ಧ್ವಜನ ಕೆಳಗಿಳಿಸಿದ್ರು. ಆವತ್ತು ಇವರು BJP ಮುಖಂಡರು R. ಅಶೋಕ್ ಅವರೆಲ್ಲ ವಿಧಾನಸೌಧದಲ್ಲಿದ್ದರು. ಈ ಬರಗಾಲದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ರು. ಅದೇ ಟೈಮ್ ಹೀಗೆಲ್ಲ ಗಲಾಟೆ ಆಗ್ತಿದೆ ಅಂತ ಸುದ್ದಿ ಬರುತ್ತೆ ಅವ್ರಿಗೆ. ಸುದ್ದಿ ಬಂದಾಗ ನೇರವಾಗಿ ಅಲ್ಲಿಗೆ ಹೋಗೋದು ಅಂತ ನಿರ್ಧಾರ ಮಾಡ್ತಾರೆ. ಜಿಲ್ಲಾಡಳಿತದವರು ಒಂದು ತ್ರಿವರ್ಣ ಧ್ವಜ ಹಾರಿಸ್ಬಿಟ್ರು, ಭಾರತದ ಫ್ಲಾಗ್ ಹಾರಿಸ್ಬಿಟ್ರು 28ನೇ ತಾರೀಕು. ಈ ಮಧ್ಯದಲ್ಲಿ 2 ಇಂಟ್ರೆಸ್ಟಿಂಗ್ ದಾಖಲೆಗಳು ಹೊರಗೆ ಬಂದವು. ಧ್ವಜದ ಪರವಾಗಿರುವಂಥವರು ಗ್ರಾಮ ಸಭೆ ಪಾಸ್ ಮಾಡಿದ ಠರಾವನ್ನು ತೋರಿಸ್ತಾರೆ. ಕೋರಂ ಫುಲ್ ಇದ್ದಾಗ 19 ಜನರ ಪೈಕಿ 17 ಜನ ಸದಸ್ಯರುಗಳು ಒಪ್ಕೊಂಡಿದ್ದಾರೆ ನೋಡಿ ಇಲ್ಲಿ ಹನುಮ ಧ್ವಜ ಹಾಕೋದಕ್ಕೆ. ಅದಕ್ಕಿಂತ ಮುಂಚಿನ ದಾಖಲೆಯನ್ನು ಈ ಧ್ವಜದ ವಿರುದ್ಧ ಇರೋರು ತೋರಿಸ್ತಾರೆ. ಅಲ್ಲಿ ರಾಷ್ಟ್ರಧ್ವಜ ಮತ್ತು ನಾಡಧ್ವಜವನ್ನು ಹೊರತುಪಡಿಸಿ ಮತ್ಯಾವ ಧ್ವಜವನ್ನು
ಹಾರಿಸಬಾರದು ಅಂತ ಗ್ರಾಮ ಪಂಚಾಯಿತಿಯಿಂದ ಅವರಿಗೆ ಬರೆಯಲಾಗಿರುವ ಪತ್ರ. ಮತ್ತು ಅಲ್ಲಿ ರಾಷ್ಟ್ರಧ್ವಜ ನಾಡಧ್ವಜಗಳನ್ನು ಮಾತ್ರ ಹಾರಿಸ್ತೀವಿ, ಯಾವುದೇ ರಾಜಕೀಯ ಮತ್ತು ಧಾರ್ಮಿಕ ಧ್ವಜಗಳನ್ನು ಹಾರಿಸುವುದಿಲ್ಲ ಅಂತ ಏನು ಇತ್ತು. ಟೋಟಲಿ ಜವಾಬ್ದಾರಿ ತಗೊಂಡಿದ್ದು ಒಂದು ಟ್ರಸ್ಟ್ನವರು. ಇದನ್ನು ಆ ಟ್ರಸ್ಟ್ನವರು ಬರೆದು ಕೊಟ್ಟಿರುವ ಪತ್ರವನ್ನು ತೋರಿಸ್ತಾರೆ. ಟ್ರಸ್ಟ್ನವರು ಬರೆದು ಕೊಟ್ಟಿರೋ ಪತ್ರಕ್ಕೆ ಒಂದು 4-5 ಸೈನ್ ಇದ್ದಾವೆ. ಗ್ರಾಮ ಪಂಚಾಯಿತಿಯಿಂದ ಕೊಡಲಾಗಿರುವ ಪತ್ರಕ್ಕೆ ಯಾವುದೇ ಸೀಲು ಸೈನು ಇಲ್ಲ. ಹಾಗೆ ಈ ಧ್ವಜಸ್ತಂಭವನ್ನು ಮಾಡಿರುವಂಥ ಜನ, ಧ್ವಜಸ್ತಂಭದ ಪರವಾಗಿರೋರು ಗ್ರಾಮ ಪಂಚಾಯಿತಿ ಠರಾವಂತಿ ಅಂತ ತೋರಿಸ್ತಾರಲ್ಲ, ಅದರಲ್ಲೂ ಸೀಲು ಸೈನು ಇಲ್ಲ. ಹೀಗಾಗಿ ಅಂತಿಮವಾಗಿ ಯಾರು ಅಥೆಂಟಿಕ್ ಆಗಿ ಇದು ನಿಜವಾದ ಡಾಕ್ಯುಮೆಂಟು, ಇದು ಫೇಕ್ ಡಾಕ್ಯುಮೆಂಟು ಅಂತ ಕ್ಲಾರಿಫೈ ಮಾಡಬೇಕು. ಅಲ್ಲಿ ತನಕ ಏನು ಬಂದಿದೆಯೋ ಪಬ್ಲಿಕ್ ಡೊಮೇನ್ನಲ್ಲಿ ಏನಿದೆಯೋ ಅದನ್ನು ನಾನು ಹೇಳ್ತಾ ಇದ್ದೀನಿ. ಹನುಮಧ್ವಜವನ್ನು ತೆಗೆದದ್ದು ದೊಡ್ಡ ವಿವಾದ ಆಗಿಬಿಡ್ತು. ವಿವಾದ ಆಗತ್ತೆ ಅಂದಾಗ ನೀವು ರಾಷ್ಟ್ರಧ್ವಜವನ್ನು ಅಲ್ಲಿ ಹಾಕಿದ್ರಿ ಅನ್ನೋದು ಆರೋಪ. ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವದ ದಿವಸ ಹನುಮಧ್ವಜವನ್ನು ಕೆಳಗಿಳಿಸಿ ರಾಷ್ಟ್ರಧ್ವಜವನ್ನು ಧ್ವಜಸ್ತಂಭ ನೆಟ್ಟವರೇ ಮಾಡಿದ್ದಾರೆ. ಹಾಗಿದ್ದಾಗ 28ನೇ ತಾರೀಕು ರಾಷ್ಟ್ರೀಯ ಹಬ್ಬ ಇದ್ದಾಗ ಒಂದು ಧ್ವಜ ಸಂಹಿತೆ ಅನ್ನೋದೊಂದಿರುತ್ತಲ್ಲ, ಯಾವತ್ತು ಹಾರಿಸ್ಬೇಕು, ಎಷ್ಟೊತ್ತಿಗೆ ಹಾರಿಸ್ಬೇಕು, ಎಷ್ಟೊತ್ತಿಗೆ ಇಳಿಸ್ಬೇಕು ಧ್ವಜವನ್ನು, ಎಲ್ಲವೂ ನಿಯಮಗಳಿದಾವಲ್ಲ. ಅದು ಬಿಟ್ಟು ನೀವು 28ನೇ ತಾರೀಕು ಯಾಕೆ ಹಾರಿಸಿದ್ರಿ ಅನ್ನೋ ಥರದ್ದು ಜೋರು ಗಲಾಟೆ. ಇದು ಬರ್ತಾ ಬರ್ತಾ ಎಲ್ಲಿಗೆ ಬಂದಿದೆ ಅಂದರೆ ಇವತ್ತಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಬಿಜೆಪಿ JDS ಜಂಟಿ ಹೋರಾಟ ನಡೀತಿವತ್ತು. ಸ್ವತಃ ಕುಮಾರಸ್ವಾಮಿ ಅವರು ಬಂದಿದ್ರು. ಕೆರಗೋಡಿನಿಂದ ಮಂಡ್ಯದ ತನಕ 15 ಕಿಲೋಮೀಟರ್ ಯಾತ್ರೆ ಮಾಡಿದರು, ರ್ಯಾಲಿ ಮಾಡಿದ್ರು, ಸಾವಿರಾರು ಜನ ಸೇರಿ. ಅಲ್ಲಿ ಸ್ಥಳೀಯ ಶಾಸಕ, ಕಾಂಗ್ರೆಸ್ ಶಾಸಕ ರವಿ ಗಣಿಗ ಯಾತ್ರೆ ಹೋಗ್ತಿದ್ದಾಗ ರವಿ ಗಣಿಗ ಅವರ ಫ್ಲೆಕ್ಸ್ ಒಂದಷ್ಟಿದ್ವು. ಆ ಫ್ಲೆಕ್ಸ್ಗಳನ್ನು ಹರಿದು ಹಾಕಿದ್ರು, ಬೆಂಕಿ ಹಚ್ಚಿದ್ರು. ತಡೆಯೋದಕ್ಕೆ ಬಂದಂಥ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಪ್ರತಿಭಟನೆಯಲ್ಲಿದ್ದ ಹಿಂದೂ ಕಾರ್ಯಕರ್ತರಿಗೆ ಗಾಯಗಳಾದವು. ಸಿದ್ದರಾಮಯ್ಯನವ್ರದ್ದು ಬ್ಯಾನರ್ ಒಂದು ನೋಡಿದ್ರು, ಅದನ್ನು ಹರಿಯೋದಕ್ಕೆ ಹೋದರು. ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಿ ಚದುರಿಸಿದ್ರು. ಅದಾದ ಮೇಲೆ ಮಂಡ್ಯದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದ್ರು, CT ರವಿ ಅವರು ಮಾತಾಡಿದ್ರು. ಇವತ್ತು ಕುಮಾರಸ್ವಾಮಿ, CT ರವಿ, ಸುರೇಶ್ ಗೌಡ, DC ತಮ್ಮಣ್ಣ, CS ಪುಟ್ಟರಾಜು, ಡಾಕ್ಟರ್ ಇಂದ್ರೇಶು, ಸಚ್ಚಿದಾನಂದ, ಪ್ರೀತಮ್ ಗೌಡರಿದ್ದರು, ಹಾಸನದ ಮಾಜಿ ಶಾಸಕರು, KC ನಾರಾಯಣಗೌಡ ಇದ್ದರು, KR ಪೇಟೆ ಮಾಜಿ ಶಾಸಕರು. ಕುಮಾರಸ್ವಾಮಿ ಅವರು ಬರ್ತಾ ಇದ್ದಂತ ಅವ್ರು ಹೋಗ್ಬಿಟ್ರು. ಅದರದ್ದು ಕಥೆ ಮತ್ತು ಈಗ ಬೇಡ, ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗುತ್ತದು. ಕುಮಾರಸ್ವಾಮಿ ಅವರು ಹೇಳಿದರು, ಸಿದ್ದರಾಮಯ್ಯ ಹೆಸರಿನಲ್ಲಿ ರಾಮ ಇದ್ದರೆ ಸಾಕಾಗೋದಿಲ್ಲ, ನಡವಳಿಕೆ ಮುಖ್ಯ. ಇಲ್ಲಿ ನಡೆದ ಲಾಠಿ ಚಾರ್ಜ್ ಸರ್ಕಾರದ ರಾಕ್ಷಸಿ ಪ್ರವೃತ್ತಿ ತೋರಿಸುತ್ತೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದೇನೆ, ತಪ್ಪು ತಿದ್ದುಕೊಳ್ಳಿ, ಇತ್ಯಾದಿ ಇತ್ಯಾದಿ ಕುಮಾರಸ್ವಾಮಿ ಅವರು ಮಾತಾಡಿದ್ದು. ನಾವು ನಮ್ಮ ಮನೆ ಮೇಲೆ ಹನುಮಧ್ವಜ ಹಾರಿಸ್ತೀವಿ, ತಾಕತ್ತಿದ್ರೆ ಈ ಸರ್ಕಾರ ತಡೀಲಿ ನೋಡೋಣ ಅಂತ CT ರವಿ ಅವರು ಚಾಲೆಂಜ್ ಮಾಡಿದ್ರು. ಕೇಳಿಸ್ಕೊಳ್ಳಿ. ವರ್ಷ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಮ್ಮ ನಡವಳಿಕೆ ಇದೆಯಲ್ಲ, ಇದನ್ನ ಸರಿಪಡಿಸ್ಕೊಳ್ಳಿ ನೀವು. ಲೋಕಸಭೆಯನ್ನ ಟಾರ್ಗೆಟ್ ಇಟ್ಕೊಂಡು JDS ಹಾಗೂ ಬಿಜೆಪಿ ಅವರು ನಾವೆಲ್ಲ ಲೋಕಸಭೆ ಇಟ್ಕೊಂಡು ಟಾರ್ಗೆಟ್ ಮಾಡಿದ್ದು. ನಿನ್ನೆ ನಡೆಸಿದ್ರಲ್ಲ ಶೋಷಿತ ವರ್ಗಗಳ ಸಮಾವೇಶ, ಲೋಕಸಭೆ ಟಾರ್ಗೆಟ್ ಇಟ್ಕೊಂಡು ನಿನ್ನೆ ದಿನ ಮಟನ್ ಊಟ ಹಾಕ್ಸಿ ಮಾಡಿದ್ರಲ್ಲ, ಶೋಷಿತ ವರ್ಗಗಳ ಸಮ್ಮೇಳನ. ಅದು ರಾಜಕೀಯ ಮಾಡ್ತಾ ಇರೋದು ನಾವಲ್ಲ. ಎಷ್ಟು ವರ್ಷನಪ್ಪ ನೀವಾಗಿದ್ರೆ ಮುಖ್ಯಮಂತ್ರಿ? 5 ವರ್ಷ, ಒಂದು ಫುಲ್ ಟರ್ಮು, ಈಗಾಗಲೇ 1 ವರ್ಷ. ಹಿಂದೆ ಡೆಪ್ಟಿ CM ಎಷ್ಟು ವರ್ಷ ಇದ್ರೆ, ಎಷ್ಟು ವರ್ಷ ವಿರೋಧ ಪಕ್ಷದ ನಾಯಕರು? ನಿಮ್ಮನ್ನು ಯಾರು ಇಟ್ಕೊಂಡಿದ್ರು? ಶೋಷಿತ ವರ್ಗಗಳ ರಕ್ಷಣೆ ಕೊಟ್ಟು ಅವರ ಬದುಕನ್ನು ಸರಿಪಡಿಸಲಿಕ್ಕೆ ಮಾಡಬೇಡ ಅಂತ ಹೇಳಿದವ್ರು ಯಾರು? 14 ಬಜೆಟ್ ಕೊಟ್ಟೆ ಅಂತ ನೆನ್ನೆ ಭಾಷಣ ಮಾಡಿದ್ರಿ. 14 ಬಜೆಟ್ ಇಂದ ಶೋಷಿತ ವರ್ಗಕ್ಕೆ ಕೊಟ್ಟಂತದ್ದೇನು? ಚರ್ಚೆ ಮಾಡ್ಲಿಕ್ಕೆ ಬಹಳ ಇದೆ ವಿಷಯ. ಆದರೆ ರಾಜಕಾರಣ ಮಾಡ್ತಿರೋದು ನೀವು. ಇವತ್ತು ಈ ರೀತಿಯ ಘಟನೆಗೆ ಪ್ರಚೋದನೆ ಮಾಡಿರೋ ನಿಮ್ಮ ಅಧಿಕಾರಿಗಳು. ಬರ್ತಾ ಇಲ್ವಾ? ಓಕೆ. ಫೈನಲಿ ಎಲ್ಲಿಗೆ ಬಂದಿದೆ ಅಂದರೆ,
9ನೇ ತಾರೀಕು ಫೆಬ್ರವರಿ 9ನೇ ತಾರೀಕು ಬಜರಂಗ ದಳದವರು ಮಂಡ್ಯ ನಗರ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆನೇ 31ನೇ ತಾರೀಕು ಕಾಂಗ್ರೆಸ್ನವ್ರದ್ದು ಪ್ರತಿಭಟನೆ. ಇಡೀ ವಿಷಯವನ್ನು BJPಯವರು JDSನವರು ರಾಜಕೀಕರಣ ಮಾಡ್ತಾ ಇರುವುದನ್ನು ವಿರೋಧಿಸಿ ಕಾಂಗ್ರೆಸ್ನವ್ರದ್ದು ಪ್ರತಿಭಟನೆ 31ಕ್ಕೆ. ಈ ಮಧ್ಯದಲ್ಲಿ ಏನು ಮಾಡಬೇಕು ಗೊತ್ತಾಗದೆ ಒದ್ದಾಡ್ತಾ ಇರುವಂಥವ್ರು ಸ್ಥಳೀಯ ಶಾಸಕರು ರವಿ ಗಣಿಗ. ಅವ್ರು ಹೇಳ್ತಾರೆ, ನನಗೂ ಇದಕ್ಕೂ ಸಂಬಂಧನೇ ಇರಲಿಲ್ಲ. ಆ ಧ್ವಜವನ್ನು ಏನು ಹನುಮ ಧ್ವಜವನ್ನು ಹಾಕಿದ್ದರ ವಿರುದ್ಧ ಯಾರು ಕಂಪ್ಲೇಂಟ್ ಮಾಡಿದ್ರಲ್ಲ, ನಮ್ಮದು ಧ್ವಜ ಹಾಕ್ತೀವಿ ನಾವು ಅಂತ, ಹಾಗೆ ಕಂಪ್ಲೇಂಟ್ ಮಾಡಿದವರು ಸ್ಥಳೀಯ JDS ಮುಖಂಡರ ಶಿಷ್ಯ ಅಂತೆ. JDSನವರೇ ಇದನ್ನು ಎಬ್ಬಿಸ್ಕೂಡಿಸಿ JDSನವರೇ ಇದನ್ನು ದೊಡ್ಡ ವಿಷಯ ಮಾಡ್ತಿದ್ದಾರೆ ಅಂತ ರವಿ ಗಣಿಗ. ನನ್ನನ್ನು ಬಲಿಪಶು ಮಾಡ್ತಿದ್ದೀರಿ ನೀವು ಇದರಲ್ಲಿ ಅಂತ. ಇನ್ನೊಂದು ಕಡೆ ಇವರೊಂದು ತ್ರಿವರ್ಣ ಧ್ವಜ ರ್ಯಾಲಿ ಮಾಡೋಕ್ಕೆ ಹೊರಟಿದ್ದಾರೆ. ತ್ರಿವರ್ಣ ಧ್ವಜ ರ್ಯಾಲಿ, ಭಾರತದ ಧ್ವಜವನ್ನು ನಾವು ಮೆರೆಸ್ತೀವಿ ಅಂತ. ಕೇಳಿಸ್ಕೊಳ್ಳಿ ಶಾಸಕರು ಹೇಳಿದ್ದು. 3ನೇ ತಾರೀಕು ಅವತ್ತೇ ಅಲ್ಲಿನ ಲೋಕಲ್ ಸಬ್ ಇನ್ಸ್ಪೆಕ್ಟರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, PDO ನೇತೃತ್ವದಲ್ಲಿ ನೀವು ಮಾಡ್ತಿರೋ ತಪ್ಪು, ಇದು ಸರಿಯಲ್ಲ ಅಂತ ಹೇಳಿದಕ್ಕೆ, ಇಲ್ಲ 25ನೇ ತಾರೀಕು ನಾವು ಇಳಿಸ್ಬಿಡ್ತೀವಿ, ಅವತ್ತು ನಾವು ಭಾರತದ ಬಾವುಟ ಹಾಕ್ತೀವಿ ಅಂತ ಹೇಳಿದ್ರು. ಆ 23ನೇ ತಾರೀಕು ಅಲ್ಲಿನ ಲೋಕಲ್ ಸ್ಥಳೀಯ DSSನ ಕಾರ್ಯಕರ್ತರು ಬಂದು, ನೀವು ಇವ್ರಿಗೆ ಗೌರಿಶಂಕರ ಟ್ರಸ್ಟ್ಗೆ ಕೇಸರಿ ಧ್ವಜ ಹಾಕಕ್ಕೆ ಪರ್ಮಿಷನ್ ಕೊಟ್ಟ ಮೇಲೆ ನಾವು ನಮ್ಮ ಅಂಬೇಡ್ಕರ್ ಧ್ವಜ ಹಾಕ್ತೀವಿ ಅಂತೇಳಿ ಒಂದು ಪರ್ಮಿಷನ್ ಕೊಡಿ ಅಂತ ಅಪ್ಲಿಕೇಶನ್ ಕೊಟ್ಟರು. ಅವರಾದ ನಂತರ ಕುವೆಂಪು ಸಂಘದವ್ರು ಬಂದು ಕುವೆಂಪು ಸ್ಟ್ಯಾಚ್ಯೂ ಹಾಕಕ್ಕೆ ಪರ್ಮಿಷನ್ ಕೊಡಿ ಅಂದ್ರು. ನಾವು ಕೆಂಪೇಗೌಡ ಸ್ಟ್ಯಾಚ್ಯೂ ಹಾಕ್ಬೇಕು ಅಂದ್ರು. ಇನ್ನ ರೈತ ಸಂಘದವ್ರು ಬಂದು ರೈತ ಸಂಘದ ಬಾವುಟ ಹಾಕ್ತೀವಿ ಅಂದ್ರು. ನಂತರ ಕುರುಬ ಸಂಘದವರು ಬಂದು ನಾವು ಸಂಗೊಳ್ಳಿ ರಾಯಣ್ಣನ ಬಾವುಟ ಹಾಕ್ಬೇಕು, ಪರ್ಮಿಷನ್ ಕೊಡಿ ಅಂತ. ಇದು ತಕರಾರು ಸ್ಟಾರ್ಟ್ ಆಯ್ತು. ಇದು ಇವರು ಬಹಳ ವ್ಯವಸ್ಥಿತವಾಗಿ ಮಂಡ್ಯಕ್ಕೆ ಬೆಂಕಿ ಹಚ್ಚಲೇಬೇಕು ಅಂತೇಳಿ ಪಾಪ ಅಲ್ಲಿನ ಪಂಚಾಯಿತಿಯವ್ರನ್ನ ದುರುಪಯೋಗ ಪಡಿಸ್ಕೊಂಡು ಸ್ಟಾರ್ಟ್ ಮಾಡಿದ್ರು. 26ನೇ ತಾರೀಕು ಅವರು ಕೇಸರಿ ಧ್ವಜ ಇಳಿಸಿದ್ರು, ಭಾರತದ ಬಾವುಟನ ಆರಿಸಿದ್ರು. ಸಂಜೆ 5 ಗಂಟೆ ಆದ್ಮೇಲೆ ಇನ್ನೊಂದು ಖ್ಯಾತಿ ತೆಗೆದು ಭಾರತದ ಬಾವುಟ ಇಳಿಸಿ ಕೇಸರಿ ಧ್ವಜನ ಆರಿಸಿದ್ರು. ತಿರುಗುವಾಗ ಕೇಳಕ್ ಹೋದ್ರೆ 365 ದಿನನೂ ಆರಿಸ್ತೀವಿ, ನೀವು ಹೆಂಗ್ ಇಳಿಸ್ತೀರ ಇಳಿಸಿರಿ ಅಂತೇಳಿ ಪಂಚಾಯಿತಿ ಅಧ್ಯಕ್ಷರಿಗೆ ಹೇಳಿದ್ರು. 3 ಗಂಟೆಯ ಮಧ್ಯದಲ್ಲಿ ನಮ್ಮ ಬಾವುಟ ಇಳಿಸ್ಬಿಟ್ರು ಅಂತೇಳಿ ಇಡೀ ರಾಜ್ಯಕ್ಕೆ ಹಬ್ಸಿ, ಇಡೀ ಚಿಕ್ಕಮಗಳೂರು, ಮಂಗಳೂರು, ಬೆಂಗಳೂರಿಂದ ಎಲ್ಲ ಪುಡಾರಿಗಳನ್ನೆಲ್ಲ ಕರೆಸಿ ಇಡೀ ದಾಂಧಲೆ ಮಾಡಿದ್ದಾರೆ. ಆ ಹಳ್ಳಿ ಜನಕ್ಕೆ ಬಾವುಟ ಅಂದ್ರೆ ಏನಂತ ಗೊತ್ತಿಲ್ಲ, ಹಿಂದುತ್ವ ಅಂದ್ರೆ ಏನಂತ ಗೊತ್ತಿಲ್ಲ, ದೇಶ ಇದು ಅದು ಏನು ಗೊತ್ತಿಲ್ಲದೆ ಇರೋಂಥ ಮುಗ್ಧ ಜನಗಳು 2,500 ಜನ ಇರುವಂತ ಜನಸಂಖ್ಯೆಯಲ್ಲಿ ಇವತ್ತು ಜಗಳ ಮಾಡಲೇಬೇಕು, MP ಎಲೆಕ್ಷನ್ ಅಲ್ಲಿ ಒಂದು ಇಶ್ಯೂನ ಕ್ರಿಯೇಟ್ ಮಾಡಬೇಕು ಅಂತ ವ್ಯವಸ್ಥಿತವಾದ ತಂತ್ರವನ್ನ ಮಾಡಿ ನಮ್ಮ ಮುಗ್ಧ ಮಂಡ್ಯ ಜನಗಳ ಮೇಲೆ ವರ್ಗನಿಂದ ಕರ್ಕೊಂಡ್ಬಂದು ದಾಳಿ ಮಾಡಿ ಗಲಭೆನ ಎಪ್ಸಿದ್ದಾರೆ. ಇದಕ್ಕೆ ನೇರ ಹೊಣೆ JDSನವರು, BJPಯವರು, ಇದಕ್ಕೆ ನೇರ ಹೊಣೆ. ಮಂಡ್ಯದಲ್ಲಿ ಇವತ್ತು ಏನು ಆಗ್ತಾ ಇದೆ ಇದಕ್ಕೆ ಬೆಲೆ ತೆರ್ತಾರೆ ಇವರಿಬ್ರು. 1 ಲಕ್ಷ ಭಾರತದ ಬಾವುಟವನ್ನ ಮಂಡ್ಯದ ಮನೆಗಳ ಮೇಲೆ ಆರಿಸ್ತೀವಿ, ತಿರಂಗ ಯಾತ್ರೆ ಮಾಡ್ತೀವಿ. ಯಾರಿಗೆ ತಾಕತ್ತಿದೆ ತಡಿಲಿ ನೋಡೋಣ ಭಾರತದ ಬಾವುಟನ. ಏನ್ ಬೇಕಾರಾಗ್ಲಿ, ಏನ್ ಬೇಕಾದ್ರೆ ಎಲ್ಲ ನಮ್ದು ಶಾಂತಿ ನಡಿಗೆ, ನಾವು ಕಲ್ಲೊಡಿಯೋ ನಡಿಗೆ ಅಲ್ಲ. JDSನ ಕ್ರಿಮಿನಲ್ ಮೈಂಡ್ ಇಲ್ಲಿ ಹೆಂಗ್ ಓಡಿದೆ, RSSನ ಮೈಂಡ್ ಹೆಂಗ್ ಓಡಿದೆ ಅಂತ ದಲಿತ ಸಂಘಟನೆಯವನಿಗೆ ದುಡ್ಡು ಕೊಟ್ಟು ಆ ಹುಡುಗನಿಗೆ ಕಳಿಸಿ ಅವ್ರ ಕೈಲಿ ಗಲಾಟೆ ಮಾಡಿಸಿ ಬಾವುಟ ತಗಿಸ್ತಿರೋ ಇಲ್ವೋ, ನಾವು ಧರಣಿ ಮಾಡ್ತೀವಿ ಅಂತ ಹೇಳಿ ಜಿಲ್ಲಾಡಳಿತದ ಮೇಲೆ ಹೇಳಿ ನಾನು ಅಲ್ಲಿ ಬಂದಿದ್ದೆ ಶಾಂತಿ ಸಭೆ ಮಾಡೋಣ ಅಂತ. ಯಾವನೋ ಬಾ ಈಗ ಅವಾಗಲೇ ಹೇಳಿಲ್ವ, ನಾನು ಫ್ಲೆಕ್ಸೇ ಬಿಡ್ತಲ್ಲ, ನಾನು ಬಂದ್ರೆ ಬಿಟ್ಟಿರೋರ ನನ್ನನ್ನ ಕೊಂದು ಬಿಟ್ಟಿರೋರು. ಮಂಡ್ಯದ RSS ಕಚೇರಿಗೆ 1 ಲಕ್ಷ ದೇಣಿಗೆ ಕೊಟ್ಟಿದ್ದೀನಿ ನಾನು. 22ನೇ ತಾರೀಕು ಒಂದು 45 ರಾಮ ಮಂದಿರಕ್ಕೆ ಹೋಗಿದ್ದೀನಿ. ನೀವು ನಮಗೂ ಪರ್ಮಿಷನ್ ಕೊಡ್ತಿರೋ ಇಲ್ವೋ ಅಂತೇಳಿ ಈ ಇಶ್ಯೂನ ಹೈಜಾಕ್ ಮಾಡಿ ಟ್ರ್ಯಾಪ್ ಮಾಡಿ 100% ಸಂಬಂಧ ಇಲ್ಲ. ಕೇಳ್ಕೊಳ್ರಿ, ನಿನ್ನೆ ಬೆಳಗ್ಗೆ 2 ನಿಮಿಷ, ನಿನ್ನೆ ಬೆಳಗ್ಗೆ 10 ಗಂಟೆವರೆಗೂ ನನಗೆ ಸಂಬಂಧ ಇಲ್ಲ. ರಾಮಚಂದ್ರ, ಅಶೋಕ್ ಜಯರಾಮ್, ರಘುನಂದನ್ ಮತ್ತೆ ಅಲ್ಲಿದ್ದಂತ RSS ಕಾರ್ಯಕರ್ತರೆಲ್ಲ ಒಪ್ಕೊಂಡು ಮಂಡ್ಯ ಶಾಸಕರು ಹೇಳ್ತಿದ್ದಾರೆ, 1 ಲಕ್ಷ ರಾಷ್ಟ್ರಧ್ವಜ ಹಾರಿಸ್ತೀವಿ, ತಿರಂಗ ಯಾತ್ರೆ ಮಾಡ್ತೀವಿ, ತಾಕತ್ತಿದ್ದವ್ರು ತಡೀರಿ ಅದನ್ನ ಅಂತ. ಹೀಗೆ ರಾಷ್ಟ್ರಧ್ವಜ ಹಾರಿಸುವ ಅಭಿಯಾನವೊಂದನ್ನು ನಾನು ನೋಡಿದ್ದೆ. ಭಾಳ ಸಣ್ಣವಣ್ಣವಾಗಿ ನಾನು ಹುಬ್ಳಿಯಿಂದ ಬಂದಿದ್ದೀನಿ. ಈದ್ಗಾ ಮೈದಾನ
ಈದ್ಗಾ ಮೈದಾನದಲ್ಲಿ ಶತಾಯಗತಾಯ ರಾಷ್ಟ್ರಧ್ವಜ ಹಾರಿಸ್ತೀವಿ ಅಂತ ಬಿ ಜೆ ಪಿಯವರು ಹಾರಿಸಿದ್ರೆ ಗುಂಡು ಹೊಡೆದ ಅಂದರೆ ಆ್ಯಕ್ಚುಲಿ ಆಯ್ತಲ್ಲ ಗೋಲಿಬಾರ್ ಆಯಿತು, ಗುಂಡು ಹೊಡೆದು ಕೊಲ್ಲಲಾಯಿತು, ರಾಷ್ಟ್ರಧ್ವಜ ಹಾರಿಸ್ತೀವಿ ಅಂತ ಅವ್ರನ್ನ. ಈಗ ಮಂಡ್ಯದಲ್ಲಿ ಬಿ ಜೆ ಪಿಯವರು ಹನುಮಧ್ವಜ ಅಂತಿದ್ದಾರೆ, ಕಾಂಗ್ರೆಸ್ನವರು ಶಾಸಕರು ರಾಷ್ಟ್ರಧ್ವಜ ಅಂತಿದ್ದಾರೆ. ಇನ್ನೊಂದು ಆರ್ಗ್ಯುಮೆಂಟು, ಸರ್ಕಾರಿ ಜಾಗೆಯಲ್ಲಿ ಧಾರ್ಮಿಕ ಸಂಕೇತವಾದ ಹನುಮಧ್ವಜ, ಹೌ ಈಸ್ ಇಟ್ ಅಕ್ಸೆಪ್ಟೆಬಲ್? ಸಣ್ಣ ಬ್ರೇಕ್ ತಗೋತೀನಿ. ಬ್ರೇಕ್ ನಂತರ ಇದಕ್ಕೆ ಸಂಬಂಧಿಸಿದ ಹೇಳೋದು ತುಂಬ ಇದೆ. ಒಂದು ಬ್ರೇಕ್ ನಂತರ ಈ ವಿಷಯವನ್ನು ಮುಂದುವರಿಸ್ತೀನಿ. ಅದರ ಜೊತೆಗೆ ಅನೇಕ ನ್ಯಾಷನಲ್ ಸಬ್ಜೆಕ್ಟ್ಗಳು ಇದ್ದಾವೆ. ನಿತೀಶ್ ಕುಮಾರ್ ಮತ್ತೊಮ್ಮೆ ಬಿ ಜೆ ಪಿಯ ಜೊತೆಗೆ ಬಂದು ಸರ್ಕಾರ ರಚಿಸಿದ್ದಾರೆ. ಆ ವಿಷಯನೂ ಬ್ರೇಕ್ ಆದಮೇಲೆ. ಈಗಷ್ಟೇ ಅಪ್ಡೇಟ್ ಆಗ್ತಾ ಇರುವ ಸುದ್ದಿ, ಕೆರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಹನುಮಧ್ವಜ ಪ್ರಕರಣದಲ್ಲಿ PDO ಸಸ್ಪೆಂಡ್. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಜೀವನ್ BM ಸಸ್ಪೆಂಡ್. 5 ಕಾರಣಗಳನ್ನು ಕೊಟ್ಟು ಜಿಲ್ಲಾ ಪಂಚಾಯತ್ CEO ಅವರು ಜೀವನ್ BM ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲಾ ಪಂಚಾಯತ್ CEO ತನ್ವೀರ್ ಆಸಿಫ್ ಸೇಠ್ ಆದೇಶ ಆಯಿತು. ಕಾರಣ ನಂಬರ್ 1, ನಿಯಮ ಉಲ್ಲಂಘಿಸಿ ಗ್ರಾಮ ಪಂಚಾಯತ್ ಸ್ವತ್ತನ್ನು ಖಾಸಗಿಯವರಿಗೆ ನೀಡಿದ್ದು ಕಾರಣ ನಂಬರ್ 1. ಕಾರಣ ನಂಬರ್ 2, ಕೆರಗೋಡು ಗ್ರಾಮದಲ್ಲಿ ನಡೆದ ಸಂಘರ್ಷಕ್ಕೆ PDO ನೇರ ಕಾರಣ ಅಂತ ಹೇಳಿದ್ದಾರೆ. ಈ ಸಂಘರ್ಷಕ್ಕೆ PDO ನೇರ ಕಾರಣ. ಕಾರಣ ನಂಬರ್ 3, ಧ್ವಜಸ್ತಂಭ ನಿರ್ಮಾಣಕ್ಕೆ ಅನುಮತಿ ನೀಡಿ ಕರ್ತವ್ಯ ಲೋಪ ಎಸಗಿದ್ದಾರೆ. ಕಾರಣ ನಂಬರ್ 4, ರಾಷ್ಟ್ರಧ್ವಜದ ಬದಲು ಹನುಮಧ್ವಜ ಹಾರಿಸಲು ಅವಕಾಶ ನೀಡಿರುವುದು. ಕಾರಣ ನಂಬರ್ 5, ಷರತ್ತು ಉಲ್ಲಂಘಿಸಿದರೂ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದು. ಇಷ್ಟು ಕಾರಣಗಳನ್ನು ಕೊಟ್ಟು ಮಂಡ್ಯ ಜಿಲ್ಲಾ ಪಂಚಾಯತ್ CEO ತನ್ವೀರ್ ಆಸಿಫ್ ಸೇಠ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜೀವನ್ BM ರನ್ನು ಸಸ್ಪೆಂಡ್ ಮಾಡಿ. ಈ ವಿಷಯದಲ್ಲಿ ಏಕಾಏಕಿ ಈ ಕುರುಗೋಡಿನ ಗ್ರಾಮಸ್ಥರು ಸಿಡಿದೆದ್ದು ಬಿಟ್ರು. ಅವ್ರು ರಾತ್ರಿ ಧ್ವಜಸ್ತಂಭದ ಕಾವಲಿಗೆ ನಿಂತ್ಕೊಂಡಿದ್ರು. ಅವ್ರು ಬಂದು ಧ್ವಜ ತೆಗೆದು ಬಿಡ್ತಾರೆ ಅಂತ. ಅವರೇನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ನಮಗೆ ದೇವರ ಕಿತ್ತಾಕುರಲ್ಲ ಅಂತ ನಮಗೆ ತುಂಬ ನೋವು, ಅಟ್ಟ ಉರಿ ಆಯಿತು. ಅದಕ್ಕೆ ನಮ್ಮ ದೇವ್ರು ಇದ್ದೇ ಇರಬೇಕು, ಇಲ್ಲೇ ಇರಬೇಕು ಅಂದ್ಬಿಟ್ಟು ಕಟ್ಟಿದ್ದೀನಿ. ನಮ್ಮ ದೇವ್ರು ಅಲ್ಲೇ ಇರಬೇಕು, ಎಲ್ಲಿ ಹೋಗಿ ಕೂಡ್ದು. ಆದರೆ 1-2 ಪಿಳ್ಳಿ 2 ಪಿಳ್ಳಿ ನಾವು ಒಂದು 4 ತಿಂದ್ರು ನಾವು ಅವ್ರಿಗೆ 2 ಹೊಡೆದು ನಾವು ದೇವ್ರು ಕಟ್ಟಬೇಕು, ನಾವು ದೇವ್ರು ನಿಲ್ಲಿಸಲೇಬೇಕು. ಅಷ್ಟು ತೀರ್ಮಾನ ಆಗೈತೆ. ದೇವ್ರು ಬೇಕೇ ಬೇಕಲ್ಲ ನಮ್ಗೀಗ. ಸರಿ, ನಮ್ಮ ಹನುಮತ್ ಧ್ವಜ ಇಳಿಸ್ಬಿಟ್ಟು ರಾಷ್ಟ್ರೀಯ ಬಾವುಟವ ಅರ್ಧಂಬರ್ಧ ಏರ್ಸವ್ರಲ್ಲ, ಯಾವ ಮಿನಿಸ್ಟರ್ ಸತ್ತೋಗಿದ್ದಾನೋ? 3 ಗಂಟೆ ಮಧ್ಯಾಹ್ನ 3 ಗಂಟೆ 4 ಗಂಟೆಯಲ್ಲಿ ಬಾವುಟ ಏರ್ಸವ್ರಲ್ಲ, ಪೂರ್ತಿ ಅಂತ ಏರ್ಸೋ ಸಭೆ ಏನಿತ್ತು ಅವ್ರಿಗೆ? ನಮಗ್ ಬೇಕಾಗಿರೋದೇನು? ಬಾವುಟ ಆರ್ಲೇಬೇಕು. ನಾವು ರಾಮ ಭಕ್ತರು, ನಾವು ರಾಜಕೀಯ ಮಾಡ್ತಾ ಇಲ್ಲ, ಇಲ್ಲಿ ರಾಜಕೀಯ ತರ್ತಾ ಇಲ್ಲ. ನಾವು ರಾಮ ಭಕ್ತರು, ನಮ್ ದೇವ್ರಿಗಾಗಿ ನಾವು ಹೋರಾಡ್ತಾ ಇದೀವಿ. ಇವತ್ತು ಪಾದಯಾತ್ರೆಲ್ಲೂ ಹೋರಾಡ್ತೀವಿ, ಇವತ್ತು ರಕ್ತ ಸುರಿ ತನಕನೂ ಹೋರಾಡ್ತೀವಿ. ನಾವು ಬಾವುಟ ಆರಿಸ್ಲೇಬೇಕು ಸರ್. ಇವರು MLA ಆಗಿರೋರು ಈಗ ಮಂಡ್ಯ ಜಿಲ್ಲೆಗೆ ಬಂದು ಸಾವಧಾನದಿಂದ ಹೇಳಿ ಮಾತುಕತೆಗಳನ್ನ ಮುಗಿಸಿದ್ರೆ ಈ ಘಾಟಿ ಅಂತೂ ಯಾವ ಕಾರಣಕ್ಕೂ ಆಗ್ತಿರ್ಲಿಲ್ಲ ಸರ್. ಕೆರಗೋಡು ಬೀದಿಲಿ ಯಾವತ್ತು ಓಟ್ ಹಾಕಕ್ಕೆ ಜನಗಳು ಓಟ್ ಕೇಳಕ್ ಬರ್ತಿದೆ. ಇವತ್ತು ಸಮಸ್ಯೆಗಳನ್ನ ಬಗೆಹರಿಸ್ಕೊಳಕ್ ಬರಕಾಗ್ಲಿಲ್ಲ ನಿನ್ ಕೈಲಿ. ಪೊಲೀಸರು ಬಂದು ಆ ಸರ್ಕಾರದ ಆದೇಶದ ಅಂತ ಇದೆ, ಆ ಸರ್ಕಾರದವರ ಆದೇಶದಂತಾನೆ ಧ್ವಜ ಕಳಿಸವ್ರೆ. ಅವರು ಗೌರವ ಕೊಟ್ಟು ನಮ್ಮ ಜನ ಇಲ್ಲಿ ಸೇರಿರುವಂತ ಹಿಂದೂ ಕಾರ್ಯಕರ್ತರಾಗ್ಬೋದು, ನಮ್ಮ 12 ದೊಡ್ಡ ಜನ ಸೇರಿರ್ಬೋದು, ಯಾವುದೇ ರೀತಿ ಅವ್ರಿಗೆ ಒಂದು ಗಲಾಟೆ ಸುಧಾ ಮಾಡಿಲ್ಲ. ಆದ್ರೆ ಪೊಲೀಸರು ಒಂದೊಂದಾಗೆ ಬ್ಯಾರಿಗೇಡ್ ತರಿಸೋದು, ಇದ್ರ ಸುತ್ತ ಬ್ಯಾರಿಗೇಡ್ ಹಾಕ್ಸೋದು, ಇದೇನು ಪಾಕಿಸ್ತಾನ ಹಿಂದೂಸ್ತಾನ ನಮ್ಗೆ ಗೊತ್ತೈತಲ್ಲ ಸರ್. ಇಲ್ಲಿ ಯಾರು ಒಬ್ಬ ದುಡ್ಡು ಹಾಕ್ಬಿಟ್ಟು ನನ್ನ ಹೆಸರು ಬರಬೇಕು ಅಂತ ಧ್ವಜಸ್ತಂಭ ಮಾಡಿಲ್ಲ ಸರ್. 12 ದೊಡ್ಡ ಇಡೀ ಮಂಡ್ಯ ತಾಲೂಕಿಂದ ಕಲೆಕ್ಷನ್ ಮಾಡಿ ಇದ ಧ್ವಜಸ್ತಂಭ ನಿರ್ಮಾಣ ಮಾಡಿರೋದು. ಬೆಂಗಳೂರು KGಹಳ್ಳಿ DGಹಳ್ಳಿ ತರ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ಲಿಲ್ಲ, ಪೊಲೀಸವ್ರ ತಲೆಗೆ ಕಲ್ಲು ಹೊಡಿಲಿಲ್ಲ. ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದೀವಿ ನಾವು. ಹಿಂದೂಗಳು ಯಾವ್ದಕ್ಕೂ ಜಗ್ಗಲ್ಲ. ಇಂಥ ಹೋರಾಟ ಪೊಲೀಸರು ಎಷ್ಟೇ ದೌರ್ಜನ್ಯ ಮಾಡಿದ್ರು ಕೂಡ ನಾವು ಜಗ್ಗಲ್ಲ. ನಾವು ಏನು ಈ ತೆರವಾಗಿದೆ ನಮ್ಮ ಹಿಂದೂ ಬಾವುಟನ ಆರಿಸ್ತೀವಿ. ಇದು ಗ್ರಾಮಸ್ಥರ ಆಕ್ರೋಶ. ಸರ್ಕಾರದ ಸ್ಟ್ಯಾಂಡ್ ಕ್ಲಿಯರ್ ಇದೆ. ಅದೊಂದು ಸಾರ್ವಜನಿಕ ಸ್ಥಳ, ಸರ್ಕಾರಿ ಜಾಗ. ಅಲ್ಲಿ ನೀವು ಮುಚ್ಚಳಿಕೆ ಬರೆದು ಕೊಟ್ಟಿದ್ದೀರಿ.
ರಾಷ್ಟ್ರಧ್ವಜ ಮತ್ತು ನಾಡಧ್ವಜವನ್ನು ಹೊರತುಪಡಿಸಿ ಬೇರೆ ಧ್ವಜಗಳನ್ನು ಹಾರಿಸುವುದಿಲ್ಲ, ರಾಜಕೀಯ ಧ್ವಜಗಳು ಧಾರ್ಮಿಕ ಧ್ವಜಗಳನ್ನು ಹಾರಿಸೋದಿಲ್ಲ ಅಂತ. ನಿಯಮ ಉಲ್ಲಂಘನೆಯಾಗಿದೆ, ಅಧಿಕಾರಿಗಳ ತೆರವು ಮಾಡಿದ್ದಾರೆ. ಪೊಲೀಸರದು ತಪ್ಪಿಲ್ಲ, ಜಿಲ್ಲಾಡಳಿತದ್ದು ತಪ್ಪಿಲ್ಲ ಅಂತ ಮುಖ್ಯಮಂತ್ರಿಗಳು ಮಾತಾಡಿದ್ರು, ಉಪಮುಖ್ಯಮಂತ್ರಿಗಳು ಮಾತಾಡಿದ್ರು, ಗೃಹ ಸಚಿವರು ಮಾತಾಡಿದ್ರು. ಈ BJP JDSನವರಿಗೆ ಮಂಡ್ಯದಲ್ಲಿ ನೆಲೆ ಇಲ್ಲ, ನೆಲೆ ಕಂಡುಕೊಳ್ಳೋದಕ್ಕೆ ಇದೊಂದು ವಿಷಯ ಸಿಕ್ಕಿದೆ ಅವರಿಗೆ ಅಂತ ಉಪಮುಖ್ಯಮಂತ್ರಿಗಳು ಕೇಳಿಸ್ಕೊಳ್ಳಿ. ಯಾವುದೇ ಧರ್ಮದ ಫ್ಲಾಗ್ ಅನ್ನ ಅಲ್ಲಿ ಆ ಕಂಬದಲ್ಲಿ ಹಾಕಲ್ಲ ಅಂತ ಹೇಳಿದ್ದಾರೆ. ಅವರೇ ವೈಲೇಟ್ ಮಾಡಿ ಭಗವಾನ್ ಧ್ವಜ ಹಾಕಿದ್ದಾರೆ. ಇದು ಅವರೇ ಬರ್ಕೊಟ್ಟಂತ ಮುಚ್ಚಳಿಕೆಗೆ ವಿರುದ್ಧ ಅಲ್ವಾ? ಇದ್ರ ಪರವಾಗಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾರೆ ಅಂತಂದರೆ ಇದು ಪ್ರಚೋದನೆ ಮಾಡಲಿಕ್ಕೋಸ್ಕರ ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ, ರಾಜಕೀಯ ಕುತಂತ್ರ ಇದು. ನೋಡಿ, ಎಲೆಕ್ಷನ್ ಹತ್ರ ಬರ್ತಾ ಇದೆ. ಪಾಪ BJP ಅವ್ರಿಗೆ ಬೇಸ್ ಇಲ್ಲ. ಆ ಬೇಸ್ ಹುಟ್ಟಿಸ್ಕೊಳ್ಳಿಕ್ಕೆ, ಜನರನ್ನ ಎತ್ಕಟ್ಟಲಿಕ್ಕೆ, ಶಾಂತಿ ಕದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅನ್ನೋದು ಯಾರೇ ಹಿಂದೂ? ಫಸ್ಟು ನಾವೆಲ್ಲ ಭಾರತೀಯರು, ಭಾರತದ ಸಂವಿಧಾನ. ನಾವೆಲ್ಲ ಏನು ಹಿಂದೂಗಳಲ್ವಾ? ಏನು ಇವರೊಬ್ಬರೇನೆ ಹಿಂದೂನಾ? ಏನು ನಮ್ಮ ಮಂಡ್ಯದಲ್ಲಿರೋರೆಲ್ಲ ಏನು ಹಿಂದೂಗಳಲ್ವಾ? ಸುಮ್ಮನೆ ಅಶಾಂತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡಲಿಕ್ಕೆ ನೋಡಿ, ಮಂಡ್ಯ ವಿಚಾರದಲ್ಲಿ ಸರ್ಕಾರದ್ದೇನು ತಪ್ಪಿಲ್ಲ, ಪೊಲೀಸ್ನವ್ರದ್ದು ಏನು ತಪ್ಪಿಲ್ಲ. ಇದು ಜುಡಿಷಿಯಲ್ ಪೇಪರ್. ಇದು ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಆರಿಸುವುದಿಲ್ಲ. ಆ ಟ್ರಸ್ಟಿನ ಸದಸ್ಯರು ರುಜುವು ಮಾಡಿ ಕೊಟ್ಟಿದ್ದಾರೆ. ಭಗವದ್ ಧ್ವಜನವನ್ನು ಆರಿಸಿದ್ದಾರೆ ಎಂದಾಗ ಇದು ಗೊಂದಲ ಆಗುತ್ತೆ, ಊರಲ್ಲಿ ಬೇಡ ಅಂತೇಳಿ ಅವರು ಅದನ್ನು ತೆಗೆದಿದ್ದಾರೆ. ತೆಗೆದು ಏನು ಮಾಡಿದ್ದಾರೆ? ರಾಷ್ಟ್ರಧ್ವಜ ಆರಿಸಿದ್ದಾರೆ. ಈ ಧರ್ಮದ ತೆಗೆದು ಇನ್ನೊಂದು ಧರ್ಮದ ಆರಿಸಿದ್ರೆ ನಾನು ಒಪ್ಕೊಳ್ತೀನಿ. ಆದರೆ ರಾಷ್ಟ್ರಧ್ವಜ ಆರಿಸಿದ್ದಾರೆ. ರಾಷ್ಟ್ರಧ್ವಜನೂ ಆರಿಸಿದ ತಪ್ಪು ಅಂತ ಹೇಳ್ಕೊಂಡ್ರೆ ನಾವು ಏನು ಹೇಳಕ್ಕೆ ಬರುತ್ತೆ? ನಾನು ಮಂಡ್ಯದ ಕೆರಗೋಡಿನ ಈ ಇಶ್ಯೂಗೆ ಸೀಮಿತವಾಗಿ ಹೇಳ್ತಾ ಇಲ್ಲ, ಲಾರ್ಜರ್. ಈಗ ಒಂದು ವಾದ ಏನು ಬರುತ್ತೆ ಅಂದರೆ, ಸರ್ಕಾರಿ ಜಾಗದಲ್ಲಿ ಹನುಮಧ್ವಜ ಅದು ಹೆಂಗ್ರಿ ಆಗತ್ತೆ ಅಂತ. ಇಂಥ ವಿಷಯದಲ್ಲಿ ನನ್ನೊಂದು ಸ್ಟ್ಯಾಂಡ್ ಇದೆ. ಸರ್ಕಾರಿ ಜಾಗದಲ್ಲಿ ದೇವರಿಗೆ ಸಂಬಂಧಪಟ್ಟಿದ್ದಕ್ಕೆ ಅವಕಾಶ ಇಲ್ಲ ಅಂದರೆ ದೇವರ ಜಾಗದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಅವಕಾಶ ಕೊಡಬೇಡಿ ಅಂತ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಭಾಳ ಜನ ಕೇಳ್ತಾರೆ, ಪೊಲೀಸ್ ಸ್ಟೇಷನ್ನಲ್ಲಿ ದೇವ್ರ ಫೋಟೋ ಹಾಕಿರ್ತಾರೆ, ಹಾಕಬಾರ್ದು ಅಂತ. ಹಾಗಿದ್ದಾಗ ದೇವಸ್ಥಾನದ ಜಾಗ ಅದನ್ನು ನೀವು ಮುಜರಾಯಿ ಇಲಾಖೆ ಜಾಗ ಅಂತ ಹೇಳಿ ಅಲ್ಲಿ ಪೊಲೀಸ್ ಸ್ಟೇಷನ್ ಕಟ್ಟಬೇಡಿ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಸರ್ಕಾರಿ ಆಸ್ಪತ್ರೆಯಲ್ಲಿ ದೇವರ ಫೋಟೋ ಯಾಕೆ ಹಾಕಬೇಕು? ಹಾಗಿದ್ದರೆ ದೇವಸ್ಥಾನದ ಜಾಗದಲ್ಲಿ ಸರ್ಕಾರಿ ಆಸ್ಪತ್ರೆ ಕಟ್ಟಬೇಡಿ. ಹಿಂದೆ ಯಾರ್ಯಾರು ಏನೇನು ಕೊಳ್ಳೆ ಹೊಡೆದ್ರೂ ಬಿಟ್ಬಿಡಿ. 1947 ಆಗಸ್ಟ್ 15 ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲಪ್ಪ. ಆ ದಿನ ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ಜಾಗ ಇತ್ತು ಮತ್ತು ಈಗ ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ಜಾಗ ಇದೆ, ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ? ಒಂದು ವೈಟ್ ಪೇಪರ್ ತೆಗೆದುಬಿಡಿ, ಶ್ವೇತಪತ್ರ ಹೊರಡಿಸ್ಬಿಡಿ. ಮುಜರಾಯಿ ಇಲಾಖೆ ಅಂಥೇಳಿ ದೇವಸ್ಥಾನಗಳನ್ನೆಲ್ಲ ತಗೊಂಡು ಆ ದೇವಸ್ಥಾನದ ಜಮೀನುಗಳಿತ್ತಲ್ಲ, ಆ ಜಮೀನಿನಲ್ಲಿ ಗ್ರಾಮ ಪಂಚಾಯತ್ ಆಫೀಸ್ ಕಟ್ಟಿದ್ದು ತೋರಿಸ್ತೀನಿ ನಾನು. ಗ್ರಾಮ ಪಂಚಾಯತ್ ಆಫೀಸು, ಪೊಲೀಸ್ ಸ್ಟೇಷನ್ನು, ಸರ್ಕಾರಿ ಆಸ್ಪತ್ರೆಗಳು, ಇದನ್ನೆಲ್ಲ ಕಟ್ಟಿ ಆಮೇಲೆ ಹೇಳೋದು ಸರ್ಕಾರಿ ಜಾಗದಲ್ಲಿ ದೇವರ ಸಂಕೇತಗಳು ಯಾಕೆ, ಧರ್ಮದ ಸಂಕೇತಗಳು ಯಾಕೆ? ಹಾಗಾದರೆ ಧರ್ಮದ ಜಾಗದಲ್ಲಿ ದೇವರು ಯಾಕೆ ಅಂತ, ಧರ್ಮದ ಜಾಗದಲ್ಲಿ ಸರ್ಕಾರ ಯಾಕೆ ಅಂತ ಸಹಜವಾದ ಪ್ರಶ್ನೆ ಅಲ್ವೇ ಅದು? ಆಗಬೇಕಾಗಿರೋದು ಅದು. ನಮ್ಮ ದೇವಸ್ಥಾನಗಳು ಯಾವಾಗಲೂ ಸೆಲ್ಫ್ ಸಫಿಷಿಯೆಂಟ್ ಇದ್ದು ರೀ, ಸೆಲ್ಫ್ ಸಫಿಷಿಯೆಂಟು. ಒಂದು ದೇವಸ್ಥಾನದ ಆದಾಯಕ್ಕಾಗಿ ಒಂದಷ್ಟು ಆಸ್ತಿ ಇತ್ತು. ಇಲ್ಲೇ ಧರ್ಮರಾಯನ ದೇವಸ್ಥಾನ ಇದೆಯಲ್ಲ, ತಿಗಳ ಸಮುದಾಯದವರು ಆರಾಧಿಸ್ತಾರೆ. ಆ ದೇವಸ್ಥಾನದ ಆಸ್ತಿ ಎಷ್ಟಿತ್ತು, ಈಗೆಷ್ಟಿದೆ ಲೆಕ್ಕ ಹಾಕೊಂಬಿಡಿ. ಎಲ್ಲೋಯ್ತು ಆಸ್ತಿ?
ಅವರ ಆಸ್ತಿಯನ್ನು ಅವರಿಗೆ ಕೊಟ್ಟರೆ ಮುಜರಾಯಿ ಇಲಾಖೆಯಿಂದ ಪುರೋಹಿತರ ತಸ್ತಿ ಖಣಕ್ಕೆ ವೇಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವರನ್ನು ಟ್ರಸ್ಟ್ ಮಾಡ್ಕೋತಾರೆ, ಕಮಿಟಿ ಮಾಡ್ತಾರೆ, ಕಮಿಟಿಯಿಂದ ನಡೆಸ್ಕೊಂಡು ಹೋಗ್ತಾರೆ ಅದನ್ನು. ನೀವು ಹಂಗಲ್ಲ. ಸಾವಿರಾರು ಎಕರೆ ಜಮೀನು, ಸಾವಿರಾರು ಎಕರೆ, ನೀವು ಬೆಂಗಳೂರಿನ ನಗರದ ಒಳಗಿರುವಂಥ ದೇವಸ್ಥಾನಗಳ ಜಾಗಗಳು ಎಷ್ಟೆಷ್ಟು ಏನೇನಾದವು ಅಂತಂದ್ರೆ ಗಾಬರಿ ಆಗ್ಬಿಡುತ್ತೆ ನಿಮಗೆ, ಗಾಬರಿ ಆಗ್ಬಿಡುತ್ತೆ. ಸಾವಿರಾರು ಎಕರೆ ಜಾಗ ತಗೊಂಡು ಸರ್ಕಾರಕ್ಕೆ ಹೆಂಗೆ ಬೇಕೋ ಹಂಗೆ ಬಳಸ್ಕೊಂಡು, ನಾನು ಕಾಂಗ್ರೆಸ್ಸು ಅಂತ ಹೇಳ್ತಿಲ್ಲ, ಮತ್ತು ಇದು ಕರ್ನಾಟಕಕ್ಕೆ ಒಂದೇ ಸೀಮಿತವಾದ ಫಿನಾಮಿನಾನೂ ಅಲ್ಲ. ಬಿ ಜೆ ಪಿಯವರ ಆಡಳಿತದಲ್ಲಿದ್ದಾಗಲೂ ಆಗಿದೆ, JDSನವರಿದ್ದಾಗಲೂ ಆಗಿದೆ, ಸಮ್ಮಿಶ್ರಗಳಿದ್ದಾಗಲೂ ಆಗಿದ್ದಾವೆ. ದೇವಸ್ಥಾನದ ಜಾಗವನ್ನು ಎರ್ರಾಬಿರ್ರಿ ಬಳಸ್ಕೊಂಡು ಸರ್ಕಾರಿ ಜಾಗದಲ್ಲಿ ಒಂದು ಧ್ವಜಸ್ತಂಭಕ್ಕಾಗಿ ಇಟ್ಬಿಡ್ದಾಳದು. ಹೆಂಗಿದೆ ಈಗ? ರವಿ ಗಣಿಗ ಅವರು ತಿರಂಗ ಯಾತ್ರೆ ಮಾಡ್ತಾರಂತೆ. BJPಯವ್ರು ಕೇಳ್ತಾರೆ, ಧ್ವಜ ಹಾರಿಸ್ತೀವಿ ಅಂದಿದ್ದಕ್ಕೆ ಹುಬ್ಳಿಲಿ ಗುಂಡು ಹೊಡೆದ್ಕೊಂಡ್ರಲ್ಲಪ್ಪ ನಮ್ಮವ್ರನ್ನ, ಈಗೇನು ತಿರಂಗ ಯಾತ್ರೆ ಮಾಡ್ತೀರಿ ಅಂತ BJPಯವ್ರು ಕೇಳ್ತಿದ್ದಾರೆ. ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಈಗ ಇಂಟ್ರೆಸ್ಟಿಂಗ್ಲಿ ಇವತ್ತು ಕೆರಗೋಡಿನಲ್ಲಿ ಜನಾರ್ದನ್ ರೆಡ್ಡಿಯವರು ಕಾಣಿಸ್ಕೊಂಡ್ರು. ಕಳೆದ ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆ KRPP ಅನ್ನುವ ಪಕ್ಷ ಕಟ್ಟಿ ಕ್ಯಾಂಡಿಡೇಟ್ಗಳನ್ನು ಹಾಕಿ ಅನೇಕ ಕಡೆಗಳಲ್ಲಿ BJPಯ ಸೋಲಿಗೆ ಕಾರಣರಾದಂಥವ್ರು ಜನಾರ್ದನ ರೆಡ್ಡಿ, ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ. 2 ತಿಂಗಳ ಹಿಂದೆ ನಮಗೊಂದು ಸುದ್ದಿ ಬಂದಿತ್ತು. ಜನಾರ್ದನ ರೆಡ್ಡಿಯವರನ್ನು ವಾಪಸ್ BJPಗೆ ಸೇರಿಸಿಕೊಳ್ಳೋದಕ್ಕೆ BJPಯವರು ಆಸಕ್ತಿ ಹೊಂದಿದ್ದಾರೆ, ಜನಾರ್ದನ್ ರೆಡ್ಡಿಯವರು ಆಸಕ್ತಿ ಹೊಂದಿದ್ದಾರೆ ವಾಪಸ್ ಬರೋದಕ್ಕೆ ಅಂತ ಆ ಸುದ್ದಿ ಟೆಲಿಕಾಸ್ಟ್ ಮಾಡಿದ್ವಿ. ಕ್ಲಿಯರ್ ಆಗಿ ಅಲ್ಲಗಳದ್ರು. ನೋ ವೇಸ್, ಅಂಥದ್ದೇನು ನೋ ವೇ, ಚಾನ್ಸೇ ಇಲ್ಲ ಅಂದ್ಬಿಟ್ರು. ಇವತ್ತು ಅಲ್ಲಿಗೆ ಬಂದಿದ್ರು. ಈಗ ಗಂಗಾವತಿ ಶಾಸಕರು ಇವರು. ವಿವಾದ ಆಗಿರೋದು ಹನುಮಧ್ವಜಕ್ಕೆ ಸಂಬಂಧಿಸಿದಂತೆ. ಇವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಂಜನಾದ್ರಿ ಬರುತ್ತೆ, ಹನುಮ ಜನ್ಮಸ್ಥಾನ. ಆ ಕಾರಣಕ್ಕೆ ಬಂದಿದ್ದಾರೆ ಅನ್ನಬಹುದು. ಬಟ್ ಬಂದಾಗಲೂ ರಾಜಕೀಯದ ಮಾತಾಡಿದ್ರು. ನರೇಂದ್ರ ಮೋದಿ ಇನ್ನೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ನಮ್ಮ ಪಕ್ಷ ತಯಾರಿದೆ, ಇತ್ಯಾದಿ ಇತ್ಯಾದಿ ಮಾತಾಡಿದ್ರು. ಜೊತೆಗೆ ರಾಜ್ಯ ಸರ್ಕಾರ 40 ವರ್ಷದಿಂದ ಇತ್ತು ಅಲ್ಲಿ ಧ್ವಜಸ್ತಂಭ, ಈಗ ಏಕಾಏಕಿ ನೀವು ಹನುಮ ಧ್ವಜವನ್ನು ಕೆಳಗಿಳಿಸಿದ್ದೀರಿ ಅಂತ ಒಂದು ವಾಗ್ದಾಳಿನೂ ಮಾಡಿದ್ರು. ಕೇಳಿಸ್ಕೊಳ್ಳಿ ಒಮ್ಮೆ. ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆಗೆ ಹೋಗೋದಕ್ಕೆ ಅವರು ಸಿದ್ಧವಾಗಿದ್ದರೆ ನಾನು ಅವ್ರ ಜೊತೆಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಿದ್ಧವಾಗಿದ್ದೇನೆ. ಸೊ ಇಡೀ ದೇಶ, ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅನ್ನೋಂಥ ಒಂದು ಆಸೆ ವ್ಯಕ್ತಪಡಿಸುವಂಥ ಈ ಸಂದರ್ಭದಲ್ಲಿ ನಾನು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅವರು ಆಗೋದಕ್ಕೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಡೆಯಿಂದ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಅವರು ಸಿದ್ಧ ಅಂತಂದರೆ ನಾನು ಸಿದ್ಧವಾಗಿದ್ದೇನೆ. ಇಲ್ಲಾಂದರೂ ಕೂಡ ಕೆರಗೋಡು ಗ್ರಾಮದಲ್ಲಿ ಕಳೆದ 40 ವರ್ಷಗಳಿಂದ ಹನುಮ ಧ್ವಜವನ್ನು ಗ್ರಾಮಸ್ಥರು ತುಂಬ ಭಕ್ತಿಯಿಂದ ರಾಮ ಮಂದಿರ ಮುಂಭಾಗದಲ್ಲಿ ಅವರು ಹಾರೈಸ್ತಾ ಇದ್ರು. ಆ ಒಂದು ವಿಚಾರದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇದ್ದಕ್ಕಿದ್ದಂಗೆ ರಾತ್ರೋರಾತ್ರಿ ಒಂದು ನಿರ್ಧಾರಗಳನ್ನ ತಗೊಂಡ್ಬಿಟ್ಟು ಭಗವಂತನ ಒಂದು ಧ್ವಜಕ್ಕೆ ಅಪಮಾನ ಎಸಗಿರುವಂಥದ್ದು ಭಾಳ ನೋವಿನ ಸಂಗತಿ. ಹಾಗಾಗಿ ನಾನು ಈ ಗ್ರಾಮಕ್ಕೆ ಬಂದು ಜನಗಳ ಜೊತೆ ಮಾತಾಡಿ ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ಳೋದಕ್ಕೆ, ಹನುಮ ಧ್ವಜಕ್ಕೆ ಅಪಮಾನ ಎಸಗಿರುವಂಥ ಈ ಸಂದರ್ಭದಲ್ಲಿ ನನ್ನ ಧರ್ಮ ನಾನು ಇಲ್ಲಿಗೆ ಬಂದಿರುವಂಥದ್ದು. ಕೆರಗೋಡು ಗ್ರಾಮ ನೆನ್ನೆ ಶೋಷಿತರ ಸಮಾವೇಶವೊಂದನ್ನು ಮಾಡಲಾಯಿತು ಚಿತ್ರದುರ್ಗದಲ್ಲಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದರಲ್ಲಿದ್ದರು. ಸಿದ್ದರಾಮಯ್ಯನವ್ರ ಭಾಷಣ ಬಹಳ ಆಕ್ರೋಶಭರಿತವಾಗಿತ್ತು. ಧ್ವನಿ ಏರಿಳಿತ ಎಲ್ಲವನ್ನು ನೋಡ್ತಾ ಇದ್ದರೆ ಏನು ಈ ಮೀನಿಟ್ ಅನ್ನೋ ಥರ ವೇದಿಕೆ ನೋಡ್ತಾ ಇದ್ದೀವಿ. ಹಿಂದುಳಿದ ದಲಿತ ಸಮುದಾಯಗಳ ಮುಖಂಡರು ಮತ್ತು ಆ ಸಮುದಾಯಗಳವ್ರನ್ನ ಕರೆಯಲಾಗಿತ್ತಲ್ಲಿ. ಉಪಮುಖ್ಯಮಂತ್ರಿಗಳು ಇದ್ದರು. ಅವರೊಂದು ಅರ್ಧ ಗಂಟೆ ಇದ್ದು ಹೊರಟರು. ಯಾಕಂದರೆ ಅಲ್ಲಿ ಚರ್ಚೆಗೆ ಬರುವಂಥ ವಿಷಯ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಅನ್ನೋದು ಗೊತ್ತಿತ್ತು. ನಾವು ನಿಮ್ಮ ಜೊತೆಗಿದ್ದೀವಿ ಅಂಥೇಳಿ ಹೋದರು. ಯಾಕಂದರೆ ಹಿಂದುಳಿದ ವರ್ಗಗಳ ವರದಿಯನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೋದಕ್ಕೆ DK ಶಿವಕುಮಾರ್ ಅವರ ವಿರೋಧ ಇದೆ. ಅವರ ಸಚಿವ ಸಂಪುಟದ, ಅಂದರೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದ 8 ಸಚಿವರು ಸ್ವೀಕರಿಸಬಾರ್ದು ಅಂತ ಹಾಕಿ ಹೇಳಿದ್ದಾರೆ. ಅಲ್ಲಿ ಪತ್ರ ಬರೆದು ಕೊಟ್ಟಿದ್ದಾರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರುಗಳು.
ಡಿ ಕೆ ಶಿವಕುಮಾರ್ ಹೋದ ನಂತರ ಸಿದ್ದರಾಮಯ್ಯನವರ ಭಾಷಣ, ಆ ಭಾಷಣದಲ್ಲಿ ನಾವು ವರದಿನ ಅಕ್ಸೆಪ್ಟ್ ಮಾಡ್ಕೋತೀವಿ ಅಂತ ಹೇಳೋದು. ಉಳಿದಿದ್ದೆಲ್ಲ ಕರೆಕ್ಟು, ಬಟ್ ಮಾತಾಡುವಾಗ ರಾಷ್ಟ್ರಪತಿಗಳ ಬಗ್ಗೆ ಏಕವಚನ ಪ್ರಯೋಗಿಸಿಬಿಟ್ರು ಸಿದ್ದರಾಮಯ್ಯನವರು. ನೆನ್ನೆ ನಾನೇ ಆ್ಯಕ್ಚುಲಿ ಮನೇಲಿ ಕೂತ್ಕೊಂಡು ಕೇಳ್ತಾ ಇದ್ದೆ ಈ ಭಾಷಣವನ್ನು. ಸಡನ್ಲಿ ಹಂಗೆ ಅಂದ್ಬಿಟ್ರಲ್ಲ, ನಾನೇ ಏನಾದ್ರು ತಪ್ಪು ಕೇಳಿಸ್ಕೊಂಡ ಅಂತ ಅಂದ್ಕೊಂಡೆ ನಾನು. ರಾಷ್ಟ್ರಪತಿಗಳಿಗೆ ಏಕವಚನ, ನಾನೇ ಏನಾದ್ರು ತಪ್ಪು ಕೇಳಿಸ್ಕೊಂಬಿಟ್ನ ಅಂತ. ಇಲ್ಲ, ಆ್ಯಕ್ಚುಲಿ ಅಂದರೆ BJPಯವರು ಸಿಟ್ಟಿಗೆದ್ದು ರಿಯಾಕ್ಟ್ ಮಾಡಿದ ಮೇಲೆ ಒಂದು ವಿಷಾದದ ಟ್ವೀಟನ್ನು ಕೂಡ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಟ್ವೀಟ್ ಏನು ಅಂತ ಆಮೇಲೆ ಹೇಳ್ತೀನಿ, ಇದೊಂದು ಸಲ ಭಾಷಣ ಕೇಳಿಸ್ಕೊಳ್ಳಿ. ಪಾಪ ದ್ರೌಪದಿ ಅವಳ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡುತ್ತೆ. ಮೊನ್ನೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪುರಸ್ಕಾರ ಉದ್ಘಾಟನೆ ಮಾಡಕ್ಕೂ ಕರೆದಿಲ್ಲ. ಆಮೇಲೆ ಸಿದ್ದರಾಮಯ್ಯ ಇಂದು ವಿರೋಧಿ ನಾನು ಯಾರ ವಿರೋಧಿನೂ ಅಲ್ಲ, ಎಲ್ಲ ಮನುಷ್ಯತ್ವದ ಪರವಾಗಿರೋರು, ಮನುಷ್ಯ ಧರ್ಮದ ಪರವಾಗಿರೋರು ಅಂತಕ್ಕಂಥ ಮಾತುಗಳನ್ನು ಹೇಳಿ ಯೋಗ್ಯತೆಗೆ ಪಾಪ ದ್ರೌಪದಿ ಅವಳ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡುತ್ತೆ. ಮೊನ್ನೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪುರಸ್ಕಾರ ಉದ್ಘಾಟನೆ ಮಾಡಕ್ಕೂ ಕರೆದಿಲ್ಲ. ಆಮೇಲೆ ಸಿದ್ದರಾಮಯ್ಯ ಇಂದು ವಿರೋಧಿ ನಾನು ಯಾರ ವಿರೋಧಿನೂ ಅಲ್ಲ, ಎಲ್ಲ ಮನುಷ್ಯತ್ವದ ಪರವಾಗಿರೋರು, ಮನುಷ್ಯ ಧರ್ಮದ ಪರವಾಗಿರೋರು ಅಂತಕ್ಕಂಥ ಮಾತುಗಳನ್ನು ಹೇಳಿ ಸಿದ್ದರಾಮಯ್ಯನವ್ರು ಮಾತಾಡುವಾಗ ಒಂದೊಂದ್ಸಲ ಸಲೀಸಾಗಿ ಏಕವಚನ ಬಂದ್ಬಿಡುತ್ತೆ ಅವ್ರಿಗೆ. ಅವನಿದಾನಲ್ಲ ನರೇಂದ್ರ ಮೋದಿ ಅಂದ್ಬಿಡ್ತಾರೆ. ಈಗ ರಾಷ್ಟ್ರಪತಿಗಳ ಬಗ್ಗೆ ಅದಾದ ಮೇಲೆ ವಿವಾದ ಆದಾಗ ಒಂದು ಟರ್ಮ್ ಹೇಳ್ತಾರೆ, ನಾವೆಲ್ಲ ಹಳ್ಳಿ ಸೊಗಡಿನ ಜನ ಅಂತ. ಹಳ್ಳಿ ಸೊಗಡಿನ ಜನ. ಆವಾಗ BJPಯವ್ರದ್ದು ಕೂಡ ಫಿಕ್ಸ್ಡ್ ಕೌಂಟ್ರೇ. ಹಳ್ಳಿ ಸೊಗಡಿನಲ್ಲಿ ಅವಳು ಸೋನಿಯಾ ಗಾಂಧಿ ಅಂದು ತೋರಿಸಿ ಒಂದ್ಸಲ, ಅವನು ರಾಹುಲ್ ಗಾಂಧಿ ಅಂದು ತೋರಿಸಿ ಒಂದ್ಸಲ ಅಂತ. ಯಾವಾಗ ಇದು ವಿವಾದ ಆಯ್ತಲ್ಲ, ಸಿದ್ದರಾಮಯ್ಯನವರು ಒಂದು ಟ್ವೀಟು ಮಾಡಿದ್ರು. ದಲಿತ ಸಮುದಾಯಕ್ಕೆ ಸೇರಿದವರು ಎಂಬ ಕಾರಣಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸಂಸತ್ ಭವನ ಉದ್ಘಾಟನೆಗೆ ಆಹ್ವಾನ ನೀಡದೆ BJP ನಾಯಕರು ಅವಮಾನಿಸಿರುವುದು ನನಗೆ ತೀವ್ರ ನೋವು ಉಂಟು ಮಾಡಿದ್ದು ಮಾತ್ರವಲ್ಲ, ನನ್ನಲ್ಲಿ ಆಕ್ರೋಶ ಹುಟ್ಟಿಸಿತ್ತು. ಶೋಷಿತರ ಜಾಗೃತಿ ಸಮಾವೇಶದಲ್ಲಿ ಸ್ವಲ್ಪ ಭಾವುಕನಾಗಿ ಈ ಆಕ್ರೋಶವನ್ನು ಹೊರಹಾಕುವ ಭರದಲ್ಲಿ ಬಾಯಿ ತಪ್ಪಿನಿಂದ ರಾಷ್ಟ್ರಪತಿಗಳನ್ನು ಏಕವಚನದಲ್ಲಿ ಸಂಬೋಧಿಸಿದೆ. ಗ್ರಾಮೀಣ ಪ್ರದೇಶದಿಂದ ಬಂದ ನನ್ನಂಥವರು ಅಪ್ಪ ಅಮ್ಮ ಸೇರಿದಂತೆ ಹಿರಿಯರನ್ನು ಕೂಡ ಏಕವಚನದಲ್ಲಿ ಸಂಬೋಧಿಸುವುದು ರೂಢಿ. ಗೌರವಾನ್ವಿತ ರಾಷ್ಟ್ರಪತಿಗಳು ನನ್ನಂತೆಯೇ ಶೋಷಿತ ಸಮಾಜದಿಂದ ಬಂದವರು. ಅವರ ಬಗ್ಗೆ ಅಪಾರ ಗೌರವವಿದೆ. ಅವರನ್ನು ಏಕವಚನದಲ್ಲಿ ಸಂಬೋಧಿಸಬಾರದಿತ್ತು. ಅಚಾತುರ್ಯದಿಂದ ಆಗಿರುವ ಈ ಪ್ರಮಾದಕ್ಕೆ ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತ ಟ್ವೀಟ್ ಮಾಡಿದ್ರು. ಇದು ಬಾಯಿ ತಪ್ಪಿನಿಂದಾನೇ ಆಗಿದ್ದು ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬಾಯಿ ತಪ್ಪಿನಿಂದ ಮಾತಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಹೇಳಿದ ಮಾತಲ್ಲ. ಮುಖ್ಯಮಂತ್ರಿಗಳು ಏನು ವಿಷಯ ಹೇಳಿದ್ರು ಅನ್ನೋದು ನೋಡ್ಬೇಕಲ್ವಾ. ಸಂಸತ್ ಉದ್ಘಾಟನೆಗೆ ರಾಷ್ಟ್ರಪತಿಗಳನ್ನು ಕರೆದಿಲ್ಲ. ಅವರೊಬ್ಬ ವಿಧವೆ ಹೆಣ್ಣು ಮಗಳು, ಬುಡಕಟ್ಟು ಸಮುದಾಯದವರು. ಅದೇ ಕಾರಣಕ್ಕೆ ಸಂಸತ್ ಉದ್ಘಾಟನೆಗೆ ಕರೆದಿಲ್ಲ. ರಾಮ ಪ್ರಾಣ ಪ್ರತಿಷ್ಠಾಪನೆ ಪೂಜೆಯನ್ನು ಮೋದಿ ಮಾಡಿದ್ದು ತಪ್ಪು ಅಂತ ಹೇಳಿದ್ರು. ಕುಮಾರಸ್ವಾಮಿಯವರು ಸಂವಿಧಾನ ತಜ್ಞ ಅಂತಾರೆ, ರಾಷ್ಟ್ರಪತಿ ಗೌರವ ಕೊಡಬೇಕು. ಸಂವಿಧಾನ ತಜ್ಞರಾದವರು ಹೀಗೆ ಮಾತಾಡಬಹುದಾ? ವೀರಾವೇಶದ ಭಾಷಣ ಮಾಡಿದ್ದಾರೆ ನಿನ್ನೆ ಸಿದ್ದರಾಮಯ್ಯನವರು. ಪ್ರಧಾನಿ ಮೋದಿ ಕೂಡ ಶೋಷಿತ ಸಮುದಾಯದವರು. ಬಜೆಟ್ನಲ್ಲಿ ಆ ಸಮುದಾಯಗಳಿಗೆ ನೀವೆಷ್ಟು ಸಹಾಯ ಮಾಡಿದ್ದೀರಿ? ಸಿದ್ದರಾಮಯ್ಯನವರೇ ಅಂಕಿಅಂಶಗಳನ್ನು ನೀಡಿ. ಸಂವಿಧಾನ ಹಾಳು ಮಾಡೋದಕ್ಕೆ ಹೊರಟಿದ್ದೆ ಸಿದ್ದರಾಮಯ್ಯ. ವಿಷಾದ ವ್ಯಕ್ತಪಡಿಸಿದ್ರೆ ಸಾಕಾ ಅಂತ ಕೇಳಿದ್ರು. ದಿನೇಶ್ ಗುಂಡೂರಾವ್ ಅವರು ಕೂಡ ಸಿದ್ದರಾಮಯ್ಯನವರು ಸಮರ್ಥಿಸಿಕೊಂಡು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಅದು ಕೇಳ್ಕೊಂಡೆ, ನಾನು ಮಾತನಾಡೋಕ್ಕಲ್ಲಿಗೆ ಅದು ನೋಡಿದ್ದೀನಿ. ಬೈ ಮಿಸ್ಟೇಕ್ ಮಾತಾಡಿರ್ಬೋದು, ಇಂಟೆನ್ಷನಲ್ ಯಾವತ್ತು ಅವ್ರು ಮಾತಾಡ್ತಕ್ಕಂಥವ್ರಲ್ಲ. ಬಟ್ ಅದು ಬಿಟ್ಟುಕೊಂಡು ಮೇನ್ ಸಬ್ಜೆಕ್ಟ್ ಏನು ಹೇಳಿದ್ರು ಸಾಹೇಬರು, ಈ ಗುಡಿಗೆ ಯಾಕೆ ಕರೀಲಿಲ್ಲ ಅನ್ನೋದು ಪ್ರಶ್ನೆ ಅಲ್ವಾ.
ಪಾರ್ಲಿಮೆಂಟ್ಗಳು ಯಾಕೆ ಕರೆದಲ್ಲ? ಪ್ರೋಟೋಕಾಲ್ ಅಂತ ಇದೆ, ಪಾರ್ಲಿಮೆಂಟ್ನ ಕರಿಬೇಕಲ್ವಾ? ಯಾಕೆ ಒಬ್ಬ ವಿಧವೆ ಹೆಣ್ಮಗಳು ಟ್ರೈಬ್ ಅಂತಲೇ ಕರೆದಿಲ್ಲ. ಅದು ಅದೇ ಕಾರಣ ಇರೋದು. ಇವರಿಗಾದರೆ ಮಾಡ್ಬೋದು, ಮತ್ತು ಇವ್ರು ಪೂಜೆ ಹೆಂಗೆ ಮಾಡಿದ್ರು? ಇವ್ರು ಮಾಡಬಾರ್ದಲ್ಲ ಪೂಜೆ ಸಾಹೇಬರು. ಅಕಾರ್ಡಿಂಗ್ ಟು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಬ್ರಾಹ್ಮಣರೇ ಪೂಜೆ ಮಾಡಬೇಕು. ಮತ್ತು ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಲ್ವಾ? ಅವರು ಸಂವಿಧಾನದ ರಕ್ಷಕ ಅಂತಾರೆ, ಸಂವಿಧಾನ ತಜ್ಞ ಅಂತಾರೆ. ನೆನ್ನೆಯ ಶೋಷಿತ ವರ್ಗಗಳು ಅಂತಕ್ಕಂಥ ಹೆಸರಿನಲ್ಲಿ ಏನೊಂದು ದೊಡ್ಡ ವಿರಾವೇಶದ ಭಾಷಣ ಮಾಡಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿ ಯಾರು? ಅವರಿಗಿಂತಲೂ ಅತ್ಯಂತ ಹಿಂದುಳಿದ ಶೋಷಿತ ವರ್ಗದ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥವ್ರು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು. 14 ಬಜೆಟ್ ಅವರೇನು ಕೊಟ್ಟಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಅವರ ಬಜೆಟ್ನ ಒಂದು ಹಿನ್ನೆಲೆಯಲ್ಲಿ ಎಷ್ಟು ಶೋಷಿತ ವರ್ಗದ ಜನತೆಯ ಆರ್ಥಿಕ ಶಕ್ತಿಯನ್ನು, ಶೈಕ್ಷಣಿಕ ಶಕ್ತಿಯನ್ನು ಅವರ ಬಜೆಟ್ಟು ಇವತ್ತು ಪ್ರೇರೇಪಣೆಯಾಗಿ ಆ ಶೋಷಿತ ವರ್ಗದ ಜನರನ್ನು ಮೇಲೆತ್ತಿದ್ದಾರೆ. ಅಂಕಿಅಂಶ ಇಟ್ಬಿಡ ಕೇಳಿ ಜನಕ್ಕೆ. ಸಂವಿಧಾನಕ್ಕೆ ಅಪಚಾರ ಮಾಡಿ ಹಾಳು ಮಾಡೋಕ್ಕೆ ಹೊರಟಿರ್ತಕ್ಕಂಥವ್ರು ನೀವು ವಿಷಾದ ವ್ಯಕ್ತಪಡಿಸ್ಬಿಟ್ರೆ ಸಾಕ? ದ್ರೌಪದಿ ಮುರ್ಮು ಅವ್ರ ಬಗ್ಗೆ ಅನುಕಂಪದಿಂದನೇ ಮಾತಾಡಿದ್ರು. ಅವ್ರ ಪರವಾಗೇ ಮಾತಾಡಿದ್ರು. ಆದರೆ ಒಂದು ಭಾಷೆ ಮಾತಾಡುವಂಥ ಭಾಷೆ ಆ ಥರ ಒಂದು ಸಲ ಬರ್ತದೆ. ಅವ್ರು ಅದ್ರ ಬಗ್ಗೆ ಈಗಾಗಲೇ ಸಿದ್ದರಾಮಯ್ಯ ಅವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾವು ಆ ಥರ ಏನು ಅವ್ರು ದ್ರೌಪದಿ ಮುರ್ಮುಗೆ ಎಲ್ಲ ಗೌರವ ಸಿಗಬೇಕು ಅಂತ ಉದ್ದೇಶದಿಂದ ಸಿದ್ದರಾಮಯ್ಯ ಮಾತಾಡಿರೋದು. ಆದರೆ ಅವ್ರು ಮಾತಾಡೋ ಶೈಲಿ ಆ ಥರ ಬಂದು ಅದು ಅವರು ಅದಕ್ಕೂ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನೋಡಿ, ಅದು ಕೇಳ್ಕೊಂಡೆ ನಾನು. ಬಿಹಾರದಿಂದ ಬರ್ತಾ ಇರುವಂಥದ್ದು. ನೆನ್ನೆ ಯಾವುದರ ನಿರೀಕ್ಷೆ ಇತ್ತು ಅದಾಯಿತು. 5-6 ದಿನಗಳಿಂದ ಹಿಂಟ್ ಮೇಲೆ ಹಿಂಟ್ ಸಿಗ್ತಿತ್ತು. ನಿತೀಶ್ ಕುಮಾರ್ ನೆನ್ನೆ ಇದೇ ಒಂದು ರೆಕಾರ್ಡ್ ಆಗ್ಬೋದು, 9ನೇ ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ನಿತೀಶ್ ಕುಮಾರ್ಗಿಂತ ಹೆಚ್ಚು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಲಿಲ್ಲ ಅನ್ನೋ ಸಿಟ್ಟವ್ರಿಗೆ INDA-ಯಿಂದ. ನಿತೀಶ್ ಕುಮಾರ್ ಅವರಿಗಿಂತಲೂ ಹೆಚ್ಚು ಅವಧಿಯ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಇದ್ದಾರೆ ಈ ದೇಶದಲ್ಲಿ. ಬಹುಶಃ ನಿತೀಶ್ ಕುಮಾರ್ ಅವರಷ್ಟು ಸಲ ಪ್ರಮಾಣ ವಚನ ಸ್ವೀಕರಿಸಿದವರಿಲ್ಲ. ಕಾರಣ ಏನು ಅಂದರೆ, ಒಂದು ಸಲ ಈ ಕಡೆಯಿಂದ ಹೋಗ್ತಾರೆ, ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಮತ್ತೊಂದು ಕಡೆ ಈ ಕಡೆಯಿಂದ ಬರ್ತಾರೆ, ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಪೆಂಡುಲಮ್ ಥರ, ಗಡಿಯಾರದ ಪೆಂಡುಲಮ್ ಥರ. RJD ಕಾಂಗ್ರೆಸ್ ಜೊತೆಗೆ ಒಂದು ಸಲ, BJP ಜೊತೆಗೆ ಒಂದು ಸಲ, ಮತ್ತೆ BJP ಜೊತೆಗೆ ಬಂದು ಪ್ರಮಾಣ ವಚನ ಸ್ವೀಕರಿಸಿದರು. ಇದು ಯಾಕೆ ನ್ಯಾಷನಲ್ ಲೆವೆಲ್ನಲ್ಲಿ ದೊಡ್ಡ ನ್ಯೂಸ್ ಆಯಿತು ಅಂದರೆ, ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬರದಂತೆ ತಡೆಯಬೇಕು, BJP ಅಧಿಕಾರಕ್ಕೆ ಬರದಂತೆ ತಡೆಯಬೇಕು ಅನ್ನುವ ಕಾರಣಕ್ಕಾಗಿ BJP ವಿರೋಧಿ ಶಕ್ತಿಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಮೈತ್ರಿಕೂಟ ಮಾಡಬೇಕು ಅನ್ನುವ ಪ್ರಪೋಸಲ್ ಇಟ್ಟವರೇ ಇವರು. ಮೊದಲನೆಯ ಮೀಟಿಂಗ್ ಕರೆದವರೇ ಇವರು. ಮೈತ್ರಿಕೂಟದ ಮೊದಲನೇ ಮೀಟಿಂಗ್ ಆಗಿದ್ದು ಪಾಟ್ನಾದಲ್ಲಿ ಕಳೆದ ವರ್ಷ ಜೂನ್ನಲ್ಲಿ. ಅದಾದಮೇಲೆ ಬೆಂಗಳೂರಿನಲ್ಲಾಯಿತು. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬೆಂಗಳೂರಿನ ಮೀಟಿಂಗ್ನಲ್ಲಿ ಆ ಮೈತ್ರಿಕೂಟಕ್ಕೆ INDA ಅಂತ ಹೆಸರು ಕೊಡಲಾಯಿತು. ಆ ಹೆಸರನ್ನು ಸಜೆಸ್ಟ್ ಮಾಡಿದ್ದು ಮಮತಾ ಬ್ಯಾನರ್ಜಿ. ನಿತೀಶ್ ಕುಮಾರ್ ಅವರಿಗಿಂತ ಮುಂಚೆನೇ ಹೇಳಿದ್ರು, ನಾವು ಈ ಮೈತ್ರಿಯಲ್ಲಿ ಇಲ್ಲ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ. ಮಮತಾ ಬ್ಯಾನರ್ಜಿ ಘೋಷಣೆ ಮಾಡಿದ ಒಂದೇ ತಾಸಿನಲ್ಲಿ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಘೋಷಣೆ ಮಾಡಿದ್ರು, ಪಂಜಾಬ್ನಲ್ಲೂ ಮೈತ್ರಿ ಇಲ್ಲ, ಎಲ್ಲ 13 ಕ್ಷೇತ್ರಗಳಲ್ಲೂ ಆಮ್ ಆದ್ಮಿ ಪಕ್ಷ ಸ್ಪರ್ಧೆ ಮಾಡುತ್ತೆ ಅಂತ. ಅವ್ರದ್ದು ಘೋಷಣೆ, ನಮ್ಮದು ಸ್ವತಂತ್ರ ಸ್ಪರ್ಧೆ ಅಂತ. ಇವರು BJP ಅವರು ಕರಿತಿದ್ರು ಪಲ್ಟುರಾಮ್ ಅಂತ. ಈ ಮೈತ್ರಿಯಿಂದ ಆ ಮೈತ್ರಿಗೆ ಹೋಗ್ಬಿಟ್ರು. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬಾರದು ಅನ್ನುವ ಗುರಿ ಸಾಧನೆಗಾಗಿ ಅಸ್ತಿತ್ವಕ್ಕೆ ಬಂದ ಮೈತ್ರಿಯಿಂದ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನುವ ಗುರಿ ಸಾಧನೆಗಾಗಿ ಚುನಾವಣೆಗೆ ಹೋಗ್ತಾ ಇರುವಂಥ ಮೈತ್ರಿಯ ಜೊತೆಗೆ ಹೋಗಿ ಸೇರ್ಕೊಂಡ್ರು. ಇದೇ ರೆಕಾರ್ಡ್ ಬಹುಶಃ ರಾಜಕಾರಣದಲ್ಲಿ. 9ನೇ ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮಾರ್ಚ್ 3, 2000ನೇ ಇಸ್ವಿ BJPಯ ಜೊತೆಗೆ ಮೈತ್ರಿ ಇತ್ತು ಇವ್ರದ್ದು. 2000ನೇ ಇಸ್ವಿ, ನಾನು ಹೇಳ್ತಾ ಇರೋದು ವಾಜಪೇಯಿ ಅದ್ವಾನಿ ಕಾಲದ್ದು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ತಾರೆ, ಹೋಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಮೆಜಾರಿಟಿ ಪ್ರೂವ್ ಮಾಡೋಕ್ಕಾಗಲಿಲ್ಲ, ರಾಜೀನಾಮೆ ಕೊಡಬೇಕಾಯಿತು. 7 ದಿವಸ ಮುಖ್ಯಮಂತ್ರಿ ಆಗಿದ್ದರು. BJP ಜೊತೆಗೆ ಮೈತ್ರಿ. ಆವಾಗ ರಾಬ್ಡಿ ದೇವಿ ಮುಖ್ಯಮಂತ್ರಿ ಆಗ್ತಾರೆ. ಬಿಹಾರದ ಮುಖ್ಯಮಂತ್ರಿ ರಾಬ್ಡಿ ದೇವಿ ಆಗ್ತಾರೆ. ಅವಾಗ ನವೆಂಬರ್ 24, 2005 ನೆಕ್ಸ್ಟ್ ಎಲೆಕ್ಷನ್ನು. BJP ಜೊತೆಗೆ ಮೈತ್ರಿ ಇತ್ತು.
ಮೈತ್ರಿ ಗೆಲ್ಲತ್ತೆ, ಅಧಿಕಾರಕ್ಕೆ ಬರ್ತಾರೆ, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 5 ವರ್ಷ ಸರ್ಕಾರ ನಡೀತು. ಆವಾಗೇನೋ ಬದಲಾವಣೆಗಳಾಗಲಿಲ್ಲ. 5 ವರ್ಷ ಬಿ ಜೆ ಪಿ ಜೊತೆಗೆ ಇದ್ದರು. 5 ವರ್ಷ ಆದಮೇಲೆ 2010ರಲ್ಲಿ ಎಲೆಕ್ಷನ್ ಬರುತ್ತೆ. ನವೆಂಬರ್ 26ನೇ ತಾರೀಕು ಮತ್ತೊಮ್ಮೆ ಪ್ರಮಾಣ ವಚನ ಮತ್ತೆ ಗೆಲ್ತು ಮೈತ್ರಿ. ಪ್ರಮಾಣ ವಚನ ಸ್ವೀಕರಿಸಿದ್ರು. 3.5 ವರ್ಷ ನಡೆದಿತ್ತು ಸರ್ಕಾರ. 3.5 ವರ್ಷ ಆದಮೇಲೆ 2010ನೇ ಇಸ್ವಿ ಇದು. ಅದಾದ ಮೇಲೆ 4ನೆಯ ಸಲ ಪ್ರಮಾಣ ವಚನ ಸ್ವೀಕರಿಸ್ತಾರೆ. 2010ರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಬಿ ಜೆ ಪಿಯಿಂದ. 3.5 ವರ್ಷ ಆದಮೇಲೆ ಬಿ ಜೆ ಪಿಯವರು ನರೇಂದ್ರ ಮೋದಿ ನಮ್ಮ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಬಿಟ್ರು. ನಾನು ಒಪ್ಪೋದಿಲ್ಲ ಅಂದರು ಇವರು. ನಾನು ಒಪ್ಪೋದಿಲ್ಲ ಅಂತ ಮೈತ್ರಿಯಿಂದ ಹೊರಗೆ ಬಂದು ಸ್ವತಂತ್ರ ಸ್ಪರ್ಧೆ ಮಾಡಿದ್ರು. ಸ್ವತಂತ್ರ ಸ್ಪರ್ಧೆ ಮಾಡಿ ಲೋಕಸಭಾ ಎಲೆಕ್ಷನ್ನಲ್ಲಿ ಬರೀ 2 ಸ್ಥಾನಗಳನ್ನು ಗೆದ್ದುಬಿಟ್ರು. ನನ್ನ ಜನಪ್ರಿಯತೆ ಕಡಿಮೆಯಾಗಿದೆ, ನಾನು ಮಾರಲ್ ಹೈಗ್ರೌಂಡ್ ತಗೊಳ್ತೀನಿ ಅಂಥೇಳಿ ರಾಜೀನಾಮೆ ಕೊಟ್ಟು ಜಿತೇನ್ ರಾಮ್ ಮಂಜಿ, ತಮ್ಮದೇ ಪಕ್ಷದ ಜಿತೇನ್ ರಾಮ್ ಮಂಜಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು. ಸ್ವಲ್ಪ ದಿವಸಕ್ಕೆ ಅವ್ರನ್ನ ಇಳಿಸಿ ಮತ್ತೆ ತಾವು ಮುಖ್ಯಮಂತ್ರಿ ಆದರು. ಫೆಬ್ರವರಿ 25, 2015 RJD ಜೊತೆಗೆ ಮೈತ್ರಿ. 5ನೆಯ ಸಲ ನವೆಂಬರ್ 20 RJD ಜೊತೆಗೆ ಮೈತ್ರಿ. ಚುನಾವಣೆಗಳನ್ನು ಗೆದ್ರವಾಗ. 6ನೇ ಸಲ ಜುಲೈ 26, 2017 ಬಿ ಜೆ ಪಿ ಜೊತೆಗೆ ಹೋದರು. RJD ಭ್ರಷ್ಟ ಅಂಥೇಳಿ. ನವೆಂಬರ್ 16, 2020 ಬಿ ಜೆ ಪಿ ಜೊತೆಗೆ ಮೈತ್ರಿ. 1 ವರ್ಷ 9 ತಿಂಗಳು ಮೈತ್ರಿಯಲ್ಲಿರ್ತಾರೆ. ಚುನಾವಣೆಗಳನ್ನು ಗೆದ್ದು ಮತ್ತೆ RJD ಜೊತೆಗೆ ಹೋದರು. ಆಗಸ್ಟ್ 10, 2022. ಈಗ ಆ ಮೈತ್ರಿ ಯಾಕೋ ಪಿಕಪ್ಪೇ ಆಗ್ತಿಲ್ಲ ಅಂಥೇಳಿ ವಾಪಸ್ ಬಿ ಜೆ ಪಿ ಜೊತೆಗೆ ಬಂದಿದ್ದಾರೆ. ಬಿ ಜೆ ಪಿಯವರು ಪಲ್ಟು ರಾಮ್ ಅಂತ ಕರಿತಾ ಇದ್ರು ಇವ್ರನ್ನ. ಈಗ ಏನು ಆಪ್ಯಾಯಮಾನ ಮೈತ್ರಿ ಬಿಟ್ಟು ಹೊರಗಡೆ ಹೋದಾಗ ಅಮಿತ್ ಶಾ ವೇದಿಕೆಯ ಮೇಲೆ ಭಾಷಣ ಮಾಡಿದರು. ನಮ್ಮ ಬಾಗಿಲು ನಿತೀಶ್ ಕುಮಾರ್ಗೆ ಶಾಶ್ವತವಾಗಿ ಬಂದಾಗಿದೆ ಅಂತ. ಆವಾಗ ನಿತೀಶ್ ಕುಮಾರ್ಗೆ ಪತ್ರಕರ್ತರು ಕೇಳಿದರು, ಮತ್ತೆ ಬಿಟ್ಟು ಬಂದ್ರಲ್ಲ, ಯಾವಾಗ ಹೋಗ್ತೀರಿ ವಾಪಸ್ಸು ಅಂದಿದ್ದಕ್ಕೆ, ನಾನಲ್ಲ, ನನ್ನ ಹೆಣ ಕೂಡ ಹೋಗೋದಿಲ್ಲ ಅಲ್ಲಿ ಅಂತ ನಿತೀಶ್ ಕುಮಾರ್ ಹೇಳಿದರು. ರಾಜಕಾರಣದಲ್ಲಿ ರಾತ್ ಗೈ ಬಾತ್ ಗೈ. ಆವಾಗೇನು ಮಾತಾಡಿದ್ರು. ಈಗ ನೆನ್ನೆ ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನೋಡಿ ಟೈಮಿಂಗ್ ಹೆಂಗೆ ಅಂದರೆ, ಇವತ್ತು ರಾಹುಲ್ ಗಾಂಧಿಯವರ ಯಾತ್ರೆ ಬಿಹಾರ ಎಂಟರ್ ಆಗಿದೆ. ಭಾರತ್ ಜೋಡೋ ನ್ಯಾಯ ಯಾತ್ರೆ. ನ್ಯಾಯ ಯಾತ್ರೆಯ ರೂಟ್ ಮ್ಯಾಪನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾಗ ನಾರ್ತ್ ಈಸ್ಟಿಂದ ಶುರುವಾಗಿದ್ದದು, ಈಶಾನ್ಯ ಭಾರತದಿಂದ. ಅಲ್ಲಿಂದ ಪಶ್ಚಿಮ ಬಂಗಾಳವನ್ನು ಎಂಟರ್ ಮಾಡೋದು ಅಂತಿತ್ತು. ಪಶ್ಚಿಮ ಬಂಗಾಳದಲ್ಲಿ ಮಿತ್ರ ಪಕ್ಷ ಅಧಿಕಾರದಲ್ಲಿದೆ, ಮಮತಾ ಬ್ಯಾನರ್ಜಿಯವರಿದ್ದಾರೆ. ಮಮತಾ ಬ್ಯಾನರ್ಜಿಯವರು ಬಂದು ಯಾತ್ರೆಯನ್ನು ಸ್ವಾಗತಿಸ್ತಾರೆ, ಇತ್ಯಾದಿ ಇತ್ಯಾದಿ ಯೋಚನೆಗಳಿದ್ದವು. ಯಾತ್ರೆ ಪಶ್ಚಿಮ ಬಂಗಾಳವನ್ನು ತಲುಪುವ ಹಿಂದಿನ ದಿವಸ ಮಮತಾ ಬ್ಯಾನರ್ಜಿ ಘೋಷಣೆ ಮಾಡಿದರು, ಮೈತ್ರಿನೂ ಇಲ್ಲ, ಏನೂ ಇಲ್ಲ, ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ. ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂದ್ಬಿಟ್ರು. ಈಗ ಪಶ್ಚಿಮ ಬಂಗಾಳ ದಾಟ್ಕೊಂಡು ಬಿಹಾರಕ್ಕೆ ಯಾತ್ರೆ ಬರ್ತಾ ಇದೆ. ಬಂತು ಇವತ್ತು ಬಿಹಾರಕ್ಕೆ ಯಾತ್ರೆ ಬಂತು. ನಿತೀಶ್ ಕುಮಾರು ಮೈತ್ರಿಯಿಂದ ಹೊರಗೆ ಹೋಗ್ಬಿಟ್ಟಿದ್ದಾರೆ, ಹೊರಗೆ ಹೋದರು. ಈಗ ಮುಂದಿನ ಚುನಾವಣೆಯಲ್ಲಿ ಪಾಸಿಟಿವ್ ಆಗಬಹುದಾದದ್ದು ಕಾಂಗ್ರೆಸ್ಸಿಗೆ ಅಂತ ಕಾಣಿಸ್ತಾ ಇದ್ದದ್ದು ಒಂದು ಮಹಾರಾಷ್ಟ್ರ, ಮತ್ತೊಂದು ಬಿಹಾರ, ಉತ್ತರ ಪ್ರದೇಶದಲ್ಲೂ ಆಗಬಹುದು ಅಂತಿತ್ತು. ಉತ್ತರ ಪ್ರದೇಶ ಅಖಿಲೇಶ್ ಯಾದವ್ ಏನು ಮಾಡ್ತಾರೋ ಗೊತ್ತಿಲ್ಲ, ಅವರು ವಿಚಿತ್ರವಾಗಿ ಮಾತಾಡ್ತಿದ್ದಾರೆ ಇತ್ತೀಚೆಗೆ. ಕಾಂಗ್ರೆಸ್ಸೇ ಕಾರಣ ನಿತೀಶ್ ಕುಮಾರ್ ಹೊರಗೆ ಹೋಗಿದ್ದಕ್ಕೆ, ಕಾಂಗ್ರೆಸ್ನವ್ರು ತಪ್ಪು ಮಾಡಿದ್ರು ಅಂತ ಮೈತ್ರಿಯಲ್ಲಿ ಇದ್ಕೊಂಡು ನೋಡೋಣ ಏನಾಗುತ್ತೋ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.